ಹಲೋ ನಮಸ್ತೆ, ಶುಭ ಸಂಜೆ, ಭಾನುವಾರದ ಶುಭ ಸಂಜೆ. ಎಲ್ಲರಿಗೂ ಆತ್ಮೀಯವಾದ ಆದರವಾದ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಗಾಯಕಿ ದೀಪಾ ರಾಘವೇಂದ್ರ ಹಾಗೂ ನಮ್ಮ ಸಂಸ್ಥಾಪಕರು ಶ್ರೀಯುತ ಶಿವಾನಂದ ಮೂರ್ತಿ ಅವರು. ನಿಮ್ಮ ಹಾಡಿನೊಂದಿಗೆ ನಮ್ಮ ಹೆಜ್ಜೆಯ 149ನೇ ಸಂಚಿಕೆಗೆ ನಿಮಗೆಲ್ಲ ಆದರದ ಸ್ವಾಗತ ಸುಸ್ವಾಗತನ ಹೇಳ್ತಾ, ಪ್ರತಿ ಸಲ ಪ್ರತಿ ಶನಿವಾರ 7 ಗಂಟೆಗೆ ನಮ್ಮ ಕಾರ್ಯಕ್ರಮ ಇರುತ್ತೆ. ನಿನ್ನೆ ನನ್ನ ಒಂದು ಕಾರ್ಯಕ್ರಮ ಇದ್ದಿದ್ರಿಂದ ನಾವು ಇವತ್ತಿಗೆ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಎಪಿಸೋಡಲ್ಲಿ ಕೂಡ ತಾವು ಕೊನೆವರೆಗೂ ಇದ್ದು ನಮಗೆ ಸಹಕಾರ ಕೊಡಬೇಕು, ಆದಷ್ಟು ಈ ಲಿಂಕ್ನ ಶೇರ್ ಮಾಡಬೇಕು ಅಂತ ಕೇಳ್ತಾ ಓವರ್ ಟು ಶಿವಾನಂದ್ ಸರ್. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶುಭ ಸಂಜೆ. ಇದು ಸಪ್ತ ಸ್ವರ ಸಂಗಮ ಕರೋಕೆ ಕ್ಲಬ್ ನಿಮ್ಮ ಹಾಡಿನೊಂದಿಗೆ ನಮ್ಮ ಹೆಜ್ಜೆ ಕಾರ್ಯಕ್ರಮದ 149ನೇ ಹೆಜ್ಜೆಗೆ ನಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಆ್ಯಕ್ಚುಲಾಗಿ ಇದು ನಿನ್ನೆ ಆಗಬೇಕಾಗಿತ್ತು, ಅನಿವಾರ್ಯ ಕಾರಣಗಳಿಂದ ನಿನ್ನೆ ಕಾರ್ಯಕ್ರಮ ಮಾಡಲಿಕ್ಕೆ ಆಗಲಿಲ್ಲ. ಕೆಲಸದ ಒತ್ತಡ ಇದ್ದರಿಂದ ನಿನ್ನೆ ಕಾರ್ಯಕ್ರಮನ ಮುಂದೂಡಿ ಇವತ್ತು ನಮ್ಮ 149ನೇ ಹೆಜ್ಜೆಯನ್ನು ಆಯೋಜಿಸಿದ್ದೀವಿ. ಸೊ ಇವತ್ತಿನ ಗಾಯಕರು ನಿಮಗೆಲ್ಲ ತಿಳಿದಿರೋ ಹಾಗೆ ಪೋಸ್ಟರಲ್ಲಿ ಆಗಲೇ ನಾವು ಕಳಿಸ್ಕೊಟ್ಟಿದ್ದೀವಿ. ನಮ್ಮ ಅಶೋಕ್ ವರ್ಧನ್ ಸರ್ ಹಾಗೂ ನಮ್ಮ ಅಧ್ಯಕ್ಷರಾದಂಥ ದೀಪಾ ರಾಘವೇಂದ್ರ ಅವರ ಧ್ವನಿಯಲ್ಲಿ ಒಂದು ಒಳ್ಳೊಳ್ಳೆ ಹಾಡುಗಳು ಬರ್ತವೆ. ಆದಷ್ಟು ಹೆಚ್ಚೆಚ್ಚು ನಮ್ಮ ಪೇಜ್ನ ಫಾಲೋ ಮಾಡಿ, ಜೊತೆಗೆ ಶೇರ್ ಮಾಡಿ, ಕಮೆಂಟ್ಸ್ನ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಇವತ್ತಿನ 149ನೇ ಹೆಜ್ಜೆಗೆ ಮತ್ತೊಮ್ಮೆ ಆತ್ಮೀಯ ಎಲ್ಲರಿಗೂ ಸ್ವಾಗತನ ಕೋರ್ತಾ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ಒಂದು ಭಗವಂತನ ಹಾಡಿನೊಂದಿಗೆ ನಮ್ಮ ಗಾಯಕರಾದಂಥ ಶ್ರೀಯುತ ಅಶೋಕ್ ವರ್ಧನ್ ಸರ್ ಅವರ ಧ್ವನಿಯಲ್ಲಿ ಒಂದು ವಿನಾಯಕನ ಒಂದು ಹಾಡಿನೊಂದಿಗೆ ಕಾರ್ಯಕ್ರಮನ ಶುರು ಮಾಡೋಣ. ಇವತ್ತಿನ ದಿನ ಒಂದು ಒಳ್ಳೊಳ್ಳೆ ಹಾಡುಗಳನ್ನ ತೊಗೊಂಡ್ಬಂದಿದ್ದಾರೆ. ಆ ಹಾಡನ್ನು ಇವತ್ತು ಹಾಡಿ ನಿಮ್ಮ ಮುಂದೆ ರಂಜಿಸ್ತಾರೆ. ಆದಷ್ಟು ಹೆಚ್ಚೆಚ್ಚು ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ನಮ್ಮನ್ನು ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಸೊ ಯಾರ್ಯಾರಿಗೆ ಲಿಂಕ್ಗಳು ಇನ್ನೂ ಬಂದಿಲ್ಲ, ನಾವು ಒಂದೊಂದಾಗಿ ನೋಡಿ ಕಳಿಸ್ಕೊಡ್ತೀವಿ. ದಯವಿಟ್ಟು ಆದಷ್ಟು ಹೆಚ್ಚೆಚ್ಚು ಶೇರ್ ಮಾಡಿ. ಈ ನಮ್ಮ ಸಪ್ತಸ್ವರ ಸಂಗಮ ಕರೋಕೆ ಪೇಜ್ನ ನೀವು ಫಾಲೋ ಮಾಡ್ತು ಅಂತ ಅಂದರೆ ನಾವು ಮಾಡೋತಕ್ಕಂಥ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಹಾಗಾಗಿ ನೀವೆಲ್ಲರೂ ಈ ನಮ್ಮ ಒಂದು ಕಾರ್ಯಕ್ರಮವನ್ನು ನೋಡ್ಬೋದು. ಈ ನಮ್ಮ ಸಪ್ತಸ್ವರ ಸಂಗಮ ಕರೋಕೆ ಕ್ಲಬ್ ಇರುವುದೇ ಹೊಸ ಗಾಯಕರುಗಳಿಗೆ ಒಂದು ವೇದಿಕೆ. ಸೊ ನಿಮ್ಮಲ್ಲಿ ಯಾರಾದರೂ ಹಾಡುವ ಇಚ್ಛೆ ಇತ್ತು ಅಂತಂದರೆ ಖಂಡಿತ ಈ ಒಂದು ವೇದಿಕೆಯ ಉಪಯೋಗ ತಾವೆಲ್ಲರೂ ಪಡ್ಕೋಬೋದು ಅಂತ ಈ ಮೂಲಕ ಹೇಳ್ತಾ, ಬರ್ತಾ ಇದೆಯಲ್ಲ, ಓಕೆ. ಮೊದಲನೇದು ಕಮೆಂಟ್ಸ್ನ ನಿಧಾನಕ್ಕೆ ಓದೋಣ. ಮೊದಲು ಯಾರ್ಯಾರು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರ್ಬಿಡ್ತೀನಿ. ತದನಂತರ ನಮ್ಮ ಅಶೋಕ್ ಸರ್ ಅವರ ಧ್ವನಿಯಲ್ಲಿ ಒಂದು ಗಣೇಶನ ಹಾಡಿನೊಂದಿಗೆ ಕಾರ್ಯಕ್ರಮ ಶುರು ಮಾಡ್ಕೊಂಬಿಡೋಣ. ತದನಂತರ ಇನ್ನು ಬಂದಂಥ ನಮ್ಮ ಪ್ರೋತ್ಸಾಹಕರು ಯಾರ್ಯಾರು ನಮ್ಮ ಕಾರ್ಯಕ್ರಮ ನೋಡಲಿಕ್ಕೆ ಬಂದಿದ್ದೀರಿ ಎಲ್ಲರಿದು ಒಬ್ಬರದು ಕಮೆಂಟ್ಸ್ನ ನಾನು ಮಿಸ್ ಮಾಡ್ದಂಗೆ ಎಲ್ಲರಿಗೂ ನಾನು ಸ್ವಾಗತ ಕೋರ್ತೀನಿ. ಸೊ ನಿಮ್ಮೆಲ್ಲರ ಪ್ರೀತಿ ಸದಾಕಾಲ ನನ್ನ ಮೇಲೆ ಇರಬೇಕು ಅಂತ ಈ ಮೂಲಕ ಕೇಳ್ತಾ, ನಮ್ಮ ತಂಡದ ಮೇಲೆ ಇರಬೇಕು ಅಂತ ಕೇಳ್ತಾ, ಓಟು ಅಶೋಕ್ ವರ್ಧನ್ ಸರ್ ಭಗವಂತನ ಒಂದು ಹಾಡಿನೊಂದಿಗೆ ನಿಮಗೋಸ್ಕರ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದಾರೆ. ಎಲ್ಲರೂ ಆದಷ್ಟು ಹೆಚ್ಚೆಚ್ಚು ಫಾಲೋ ಮಾಡಿ, ಶೇರ್ ಮಾಡೋದು ಮಾತ್ರ ಮಡಿಬೇಡಿ ಅಂತ ಹೇಳ್ತಾ, ಓಟು ಅಶೋಕ್ ಸರ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಈ ದಿನದ ಫೇಸ್ಬುಕ್ ಲೈವ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸುಸ್ವಾಗತ. ಸೊ ನನ್ನ ರಿಕ್ವೆಸ್ಟ್ ಏನಂತಂದರೆ, ಈಗ ಫೇಸ್ಬುಕ್ ಲೈವ್ ಕಾರ್ಯಕ್ರಮ ನೋಡ್ತಾ ಇರೋರು ದಯವಿಟ್ಟು ಆದಷ್ಟು ಬೇಗ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹವೇ ನಮಗೆ ಶ್ರೀರಕ್ಷೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ನೋಡಿ, ಎಂಜಾಯ್ ಮಾಡಿ. ಈಗ ಮೂಷಿಕವಾಹನ ಮೋದಕ ಹಸ್ತ ಚಾಮರಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ ನಮಸ್ತೆ ನಮಸ್ತೆ.
ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನಿನ್ನ ನಂಬಿದ ಜನಕ್ಕೆ ಈ ಉದಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಗರಿಗೆ ತಂದರೆ ನೀನು ಗರಿಗೆ ತಂದರೆ ನೀನು ಕೊಡುವೆ ವರವನ್ನ. ಗದಿ ನೀನೆ ಗಣಪನೇ ಕೈ ಹಿಡಿಯು ಮುನ್ನ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಸೂರ್ಯನೆದುರಲ್ಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ. ಸೂರ್ಯನೆದುರಲ್ಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ. ನೀಡಯ್ಯ ಕಷ್ಟಗಳ ಗೆಲ್ಲುವ ಶಕುತಿ ತೋರಯ್ಯ ನಮ್ಮಲ್ಲಿ ನಿನ್ನಯ ಪ್ರೀತಿ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಗ. ನಿನ್ನ ನಂಬಿದ ಜನಕ್ಕೆ ಈ ಉದಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಗ. ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿ ಮೆಟ್ಲು ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಕೇಳಿದ್ರಲ್ಲ, ನಮ್ಮ ಗಾಯಕರು ಒಂದು ಭಗವಂತನ ಹಾಡಿನೊಂದಿಗೆ ಕಾರ್ಯಕ್ರಮ ಶುರು ಮಾಡಿದ್ದಾರೆ. ಸೊ ಇವತ್ತು ದಿನ ನಮ್ಮ ಕಾರ್ಯಕ್ರಮ ವೀಕ್ಷಣೆಗೆ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಆತ್ಮೀಯ ಸ್ವಾಗತನ ಕೋರ್ತೀನಿ. ಡಾಕ್ಟರ್ ಗಿರೀಶ್ ಶ್ರೀನಿವಾಸ್ ಅವರು ಕಾರ್ಯಕ್ರಮ ವೀಕ್ಷಣೆಗೆ ಬಂದಿದ್ದಾರೆ. ಹಲೋ ಸರ್, ಹಾಯ್, ನಮಸ್ಕಾರ, ಶುಭ ಸಂಜೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಮಂಜುನಾಥ್ ರಾಮಯ್ಯ ಅವರು ಕೂಡ ಬಂದಿದ್ದಾರೆ. ಸೌಂಡ್ ಇಲ್ಲ ಅಂತ ಇದ್ದಾರೆ, ಇವಾಗ ಸೌಂಡ್ ಚೆಕ್ ಮಾಡಿ ನೋಡಿ, ಈಗ ಬಂದಿದೆ. ಮಂಜುನಾಥ್ ರಾಮಯ್ಯ ಅವರಿಗೆ ಆರ್ಥಿಕವಾದಂಥ ಸ್ವಾಗತನ ಕೋರ್ತಾ ಇದ್ದೀನಿ. ಹಾಗೆ ಗಿರೀಶ್ ಅವರು ನಮಸ್ತೆ ದೀಪಾ ಮ್ಯಾಮ್, ಶಿವಾನಂದ್ ಸರ್ ಅಂತಾರೆ. ಸರ್, ನಮ್ಮ ಕಡೆಯಿಂದ ನಿಮಗೆ ನಮಸ್ಕಾರ. ಹಾಗೆ ಮಂಜುನಾಥ್ ರಾಮಯ್ಯ ಅವರು ಈಗ ಸೌಂಡ್ ಓಕೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ಸ್ವರ ಸಂಭ್ರಮದ ಅಡ್ಮಿನ್ ಆದಂಥ ರಾಜೇಂದ್ರ ಸರ್ ಅವರು ಕಾರ್ಯಕ್ರಮ ವೀಕ್ಷಣೆಗೆ ಬಂದಿದ್ದಾರೆ. ನಮಸ್ತೆ ಅಶೋಕ್ ವರ್ಧನ್ ಸರ್, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಗಿರೀಶ್ ಸರ್, ಶ್ರೀನಿವಾಸ್ ಸರ್ ಅವರು ಮೈಕ್ ವಾಲ್ಯೂಮ್ ಇನ್ನೂ ಸ್ವಲ್ಪ ಬೇಕಿತ್ತು ಅಂದರು. ಸರ್, ಇವಾಗ ನೋಡಿ ಚೆಕ್ ಮಾಡಿ. ಹಾಗೆ ನಮ್ಮ ಆತ್ಮೀಯ ಗೆಳೆಯರಾದಂಥ ತಮ್ಮಣ್ಣ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ಸೂಪರ್ ಸರ್ ಅಂತ ಇದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಈ ಪ್ರೋತ್ಸಾಹ ಸದಾಕಾಲ ನಮ್ಮೊಟ್ಟಿಗೆ ಇರಬೇಕು. ಕಾರ್ಯಕ್ರಮದ ಕೊನೆಯವರೆಗೂ ನೀವು ವೀಕ್ಷಣೆ ಮಾಡ್ತಾ ನಿಮ್ದು ಯಾವುದಾದ್ರೂ ಕೋರಿಕೆಯ ಗೀತೆಗಳಿದ್ರೆ ಖಂಡಿತ ಕೇಳ್ಬೋದು ಅಂತ ಈ ಮೂಲಕ ಹೇಳ್ತೀನಿ. ಹಾಗೆ ನಮ್ಮ ಸ್ವರ ಸಂಭ್ರಮದ ಅಡ್ಮಿನ್ ಆದಂಥ ರಾಜೇಂದ್ರ ಸರ್ ಅವರು ಗುಡ್ ಸ್ಟಾರ್ಟ್ ಅಪ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಮಂಜುನಾಥ್ ರಾಮಯ್ಯ ಅವರು ಕೂಡ ರಾಘವ್ ಸರ್ಗೆ ಜೈ ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾಕೆಂದರೆ ಅವರೇ ನಮ್ಮ ಟೆಕ್ನಿಕಲ್ ಸೌಂಡ್ ಇಂಜಿನಿಯರ್. ಹಾಗಾಗಿ ಅವ್ರಿಗೆ ವಾಲ್ಯೂಮ್ ಸರಿಯಾಗಿ ಬರಲಿಲ್ಲ ಅಂತಂದರೆ ಇಮಿಡಿಯೇಟಾಗಿ ಅವ್ರಿಗೆ ಕಾಲ್ ಮಾಡ್ತಾರೆ. ಸೊ ಇವಾಗ ಕರೆಕ್ಟಾಗಿ ಬರ್ತಾ ಇದೆ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ರಾಘವ್ ಸರ್ಗೆ ಜೈ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಹಾಗೆ ಗೀತಾ ಭಟ್ ಅವರು ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಓಂ ಗಣೇಶಾಯ ನಮಃ ಅಂತ ಹೇಳ್ತಾ ಇದ್ದೀರಾ. ಧನ್ಯವಾದಗಳು. ಹಾಗೆ ಗಿರೀಶ್ ಅವರು ಕೂಡ ನಮಸ್ತೆ ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಯಾವ್ದಾದ್ರು ಕಮೆಂಟ್ ಮಿಸ್ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಮತ್ತೊಂದು ಹಾಡಿನೊಂದಿಗೆ ಬರೋಣ. ನಮ್ಮ ಅಶೋಕ್ ಸರ್ ಅವರ ಧ್ವನಿಯಲ್ಲಿ ಜೀವವೀಣೆ ನೀಡು ಮಿಡಿತದ ಸಂಗೀತ, ಇದೊಂದು ಹಾಡು ನಮ್ಮ ಇಬ್ಬರು ಗಾಯಕರ ಧ್ವನಿಯಲ್ಲಿ ನಿಮಗಾಗಿ. ಹಾಗೆ ನಮ್ಮ ಸ್ವರ ಸಂಭ್ರಮದ ಅಡ್ಮಿನ್ ರಾಜೇಂದ್ರ ಸರ್ ಅವರು ನಮಸ್ತೆ ಸಂಸ್ಥಾಪಕರೇ ಅಂತ ಇದ್ದೀರಾ. ನಮಸ್ತೆ ನಮಸ್ತೆ ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ ರಾಜೇಂದ್ರ ಸರ್. ಇದು
ಗಿರಿ ಅವರು ಕೂಡ ಅಶೋಕ್ ಸರ್ ಗುಡ್ ಸ್ಟಾರ್ಟಿಂಗ್, ಒಳ್ಳೆಯದಾಗಲಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಕಾರ್ಯಕ್ರಮದ ಕೊನೆಯವರೆಗೂ ಹೀಗೆ ವೀಕ್ಷಣೆ ಮಾಡ್ತಾ ಇರಿ. ಏನಾದರೂ ಸೌಂಡ್ ಎಫೆಕ್ಟಲ್ಲಿ ಏನಾದರೂ ಸ್ವಲ್ಪ ಚೇಂಜಸ್ ಬಂತು ಅಂದರೆ ದಯವಿಟ್ಟು ನಮ್ಮ ಗಮನಕ್ಕೆ ತರಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಹಲೋ ಹಾಯ್ ನಮಸ್ತೆ ಅಂತ ನಮ್ಮ ಸಿಂಪಲ್ ಮೆಲೋಡೀಸ್ನ ಸಂಸ್ಥಾಪಕರಾದಂಥ ಸಂತೋಷ್ ಎನ್ ಕುಂದಾಪುರ ಅವರು ಕಾರ್ಯಕ್ರಮ ವೀಕ್ಷಣೆಗೆ ಬಂದಿದ್ದಾರೆ. ಹಲೋ ಸರ್, ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಹಾಗೆ ನಮ್ಮ ಅಡ್ಮಿನ್ ರಾಜೇಂದ್ರ ಸರ್ ಅವರು ರಾಘವೇಂದ್ರ ಸರ್ಗೆ ಜೈ ಜೈ ಅಂತ ಹೇಳ್ತಾ ಇದ್ದೀರಾ. ಹಾಗೆ ನಮ್ಮ ಸಂತೋಷ್ ಅವರು ಕೂಡ ಶುಭವಾಗಲಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಓಟು ನಮ್ಮ ಇಬ್ಬರು ಸಿಂಗರ್ಸ್ಗೆ ದೀಪ ರಾಘವೇಂದ್ರ ಹಾಗೂ ನಮ್ಮ ಅಶೋಕ್ ವರ್ಧನ್ ಸರ್ ಅವರ ಧ್ವನಿಯಲ್ಲಿ ಈ ಒಂದು ಹಾಡು ನಿಮಗೋಸ್ಕರ. ಆದಷ್ಟು ಹೆಚ್ಚೆಚ್ಚು ನಮ್ಮ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಓವರ್ ಟು ನಮ್ಮ ಇಬ್ಬರು ಸಿಂಗರ್ಸ್ಗೆ. ಬಂದಿರುವ ಎಲ್ಲ ಕಲಾಭಿಮಾನಿಗಳು ಹಾಗೂ ನನ್ನ ಸ್ನೇಹಿತರಿಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತನ ಕೋರ್ತಾ, ಕೊನೆವರೆಗೂ ಪ್ರತಿ ಶನಿವಾರ ನಮಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರೋ ಹಾಗೆ ಸಪೋರ್ಟ್ ಮಾಡಿ ಕೊನೆವರೆಗೂ ನಮ್ಮ ಕಾರ್ಯಕ್ರಮ ವೀಕ್ಷಣೆ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ನಿಮ್ದು ಯಾವುದಾದ್ರು ರಿಕ್ವೆಸ್ಟ್ ಸಾಂಗ್ ಇದ್ದಲ್ಲಿ ಹಾಕಬಹುದು, ನಮಗೆ ಬಂದಲ್ಲಿ ಖಂಡಿತ ಹಾಡ್ತೀವಿ ಅಂತ ಹೇಳ್ತಾ ಈಗ ಒಂದು ಜೀವವೀಣೆ ನೀಡು ಮಿಡಿತದ ಸಂಗೀತ ಹಾಡಿನೊಂದಿಗೆ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀವಿ. ಮಿಡಿಯುವ ಮನಗಳು ಎರಡು, ಮಿಡಿತದ ರಾಗವು ಒಂದೇ, ಮಿಂಚುವ ಕಣ್ಣಂಚಿನ ಸಂಚು ಇಂದು ಒಂದೇ. ತಪ್ಪಿಸುವ ಹೃದಯಗಳೆರಡು, ಪಾಪದ ವೇಗವು ಒಂದೇ, ಸೇರುವ ಶುಭ ಸಮಯದಿ ವಿರಹ ಇರದು ಮುಂದೆ. ಭಾವಗೀತೆ ಬಾಳಿನೊಲುಮೆಯ ಸಂಕೇತ. ಜೀವವೀಣೆ ನೀಡು ಮಿಡಿತದ ಸಂಗೀತ. ಮಿಲನ ಮಹೋತ್ಸವವಿಂದು ರಚಿಸುವ ನಾವನು ದಿನ ಮುದದ ಪ್ರೇಮ ಕವನ. ಲಲಲಾ ಕನಸಿನ ರಾತ್ರಿಯು ಕಳೆದು ಬಂದಿರೆ ನೆನೆಸಿದ ಹಗಲು, ಕಾಣುವ ಹೊಂದಿಸಿಲಿನ ಸುಖದ ಸೂರ್ಯ ಕಿರಣ. ಭಾವಗೀತೆ
ಆ ಜೀವವೀಣೆ ನೀಡು ಮಿಡಿತದ ಸಂಗೀತ ಇಂದು ಮಿಲನದ ಸಂತೋಷ ಸುಖ ಸಂತೋಷ ಶುಭ ಸಂದೇಶ ಸಂದೇಶ ಸಂದೇಶವು ಜೀವವೀಣೆ ನೀಡು ಮಿಡಿತದ ಸಂಗೀತ ಓ ಭಾವಗೀತೆ ಬಾಳಿನೊಲುಮೆಯ ಸಂಕೇತ ಥ್ಯಾಂಕ್ ಯು. ಧನ್ಯವಾದಗಳು. ಸಂತೋಷ್ ಅವರು ನಮಸ್ತೆ ಅಶೋಕ್ ಸರ್, ದೀಪಾ ಮೇಡಮ್, ಶಿವನ್ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ದಿವಾಕರ್ ಜಾವಗಲ್ ಅವರು ಹಾಯ್ ಗೆಳೆಯ ಅಶೋಕ್, ಉತ್ತಮ ಭಕ್ತಿಗೀತೆ, ಅಮೆರಿಕಕ್ಕೆ ಬಂದಿದ್ದೀನಿ, ಇಲ್ಲಿಂದಲೇ ನೋಡುತ್ತಿರುವೆ, ಇಲ್ಲಿ ಈಗ ಬೆಳಗ್ಗೆ 5 ಗಂಟೆ ಆಗಿದೆ ಅಂತ ಇದ್ದೀರಾ. ದಿವಾಕರ್ ಜಾವಗಲ್ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ನೀವು ಅಮೆರಿಕಾದಿಂದ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇದ್ದೀರಾ, ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಅಲ್ಲಿ ಅರ್ಲಿ ಮಾರ್ನಿಂಗ್ 5 ಗಂಟೆ ಅಂತ ಹೇಳ್ತಾ ಇದ್ದೀರಾ. ಇಷ್ಟು ಬೆಳಗ್ಗೆ ನಿಮ್ಮ ಸ್ನೇಹಿತರ ಹಾಡು ಕೇಳಲಿಕ್ಕೆ ಎದ್ದು ಕೂತಿದ್ದೀರಾ ಅಂತಂದರೆ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯಿತು. ನಮ್ಮ ಕನ್ನಡದ ಅಭಿಮಾನ ಅಂದರೆ ಹಂಗೇನೆ, ನಾವು ಮಧ್ಯರಾತ್ರಿ ಆದ್ರೂ ಎದ್ದು ಕೂತ್ಕೊಂಡು ಹಾಡು ಕೇಳ್ತೀವಿ ಕನ್ನಡದ ಹಾಡುಗಳನ್ನ ಅಂತ ಒಂದು ಸಹೃದಯ ಇರುವಂಥ ದಿವಾಕರ್ ಸರ್, ನಿಜವಾಗ್ಲೂ ತುಂಬ ಧನ್ಯವಾದಗಳು. ಕಾರ್ಯಕ್ರಮನ ಕೊನೆಯವರೆಗೂ ವೀಕ್ಷಣೆ ಮಾಡ್ತಾ ಇರಿ. ನಿಮ್ಮದೇ ಯಾವುದಾದ್ರೂ ಕೋರಿಕೆಯ ಗೀತೆ ಇತ್ತು ಅಂತಂದರೆ ಹೇಳಿ, ಖಂಡಿತವಾಗ್ಲೂ ನಾನು ಅಶೋಕ್ ವರ್ಧನ್ ಸರ್ ಅವರ ಧ್ವನಿಯಲ್ಲಿ ನಿಮಗೆ ಕೇಳಿಸ್ತೀನಿ ಅಂತ ಹೇಳ್ತಾ, ಗಂಗಾಧರಪ್ಪ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆಗೆ ಬಂದಿದ್ದಾರೆ. ಗಂಗಾಧರಪ್ಪ ಅಗ್ರಹಾರ ಕಾರ್ಯಕ್ರಮ ವೀಕ್ಷಣೆಗೆ ಬಂದಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಹಾಗೆ ನಮ್ಮ ಸ್ವರ ಸಂಭ್ರಮದ ಅಡ್ಮಿನ್ ಆದಂಥ ರಾಜೇಂದ್ರ ಸರ್ ಅವರು ಸೂಪರ್ ಪರ್ಫಾರ್ಮೆನ್ಸ್ ಬೈ ಬೋತ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಂತೋಷ್ ಅವರು ಕೂಡ ಅದ್ಭುತ ಗಾಯನ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ತಂಡದ ಮತ್ತೊಬ್ಬರು ಗಾಯಕರಾದಂಥ ಸೋಮಶೇಖರ್ ಸರ್, ಇನ್ಸ್ಪೆಕ್ಟರ್ ವೃತ್ತಿಯಲ್ಲಿ ಇನ್ಸ್ಪೆಕ್ಟರ್ ಆದಂಥ ನಮ್ಮ ಸೋಮಶೇಖರ್ ಸರ್ ಕಾರ್ಯಕ್ರಮ ವೀಕ್ಷಣೆಗೆ ಬಂದಿದ್ದಾರೆ. ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಸುಮಧುರವಾದ ಗಾಯನ ಮೇಡಮ್, ಸೂಪರ್ ಸಿಂಗಿಂಗ್ ಸರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಹಾಗೆ ಸುರೇಶ್ ಕುಮಾರ್ ಅವರು ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸೂಪರ್ ಮ್ಯಾಮ್ ಆ್ಯಂಡ್ ಸರ್ ಅಂತ ಹೇಳ್ತಾ ಇದ್ದೀರಾ. ಧನ್ಯವಾದಗಳು. ಹೀಗೆ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಗಿರೀಶ್ ಶ್ರೀನಿವಾಸ್ ಅವರು ಮೈಕ್ ವಾಲ್ಯೂಮ್ ಇನ್ನೂ ಸ್ವಲ್ಪ ಕೊಡಬಹುದು, ಮೇಲ್ ಸಿಂಗರ್ ವಾಯ್ಸ್ ಲೈಟ್ ಆಗಿ ಕೇಳಿಸ್ತಾ ಇದೆ, ಬಟ್ ಸಾಂಗ್ ಈಸ್ ಕಮಿಂಗ್ ಔಟ್ ವೆಲ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್. ವಿ ವಿಲ್ ಚೆಕ್ ದ ಥಿಂಗ್ ಸರ್, ಇನ್ನು ಏನು ಸೆಟ್ ಮಾಡ್ಬೋದು ಅಂತ ನೋಡ್ಬಿಟ್ಟು ಕನ್ಫರ್ಮ್ ಮಾಡ್ತೀವಿ. ಹಾಗೆ ವೀಕ್ಷಣೆ ಮಾಡ್ತಾ ಇರಿ. ಏನಾದರೂ ಇತ್ತು ಅಂತ ಅಂದರೆ ದಯವಿಟ್ಟು ನಮಗೆ ವಿಷಯ ತಿಳಿಸಿ. ಹಾಗೆ ಸೋಮಶೇಖರ್ ಅವರು, ದೀಪಾ ಮೇಡಮ್ ನಿಮ್ಮ ಧ್ವನಿಯಲ್ಲಿ ಹಳ್ಳಿ ಮೇಷ್ಟ್ರೆ ಹಾಡು ಕೇಳೋ ಆಸೆ, ಪ್ಲೀಸ್ ಹಾಡಿ ಮೇಡಮ್ ಅಂತ ಇದ್ದೀರಾ. ಕೇಳ್ತೀನಿ ಸರ್, ಮುಂದಿನ ಭಾಗದಲ್ಲಿ ಕೇಳಲಿಕ್ಕೆ ನಾನು ಹಾಡಲಿಕ್ಕೆ ಹೇಳ್ತೀನಿ. ಹಾಗೆ ರಾಜೇಶ್ವರಿ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆಗೆ ಬಂದಿದ್ದಾರೆ. ಹಾಯ್ ದೀಪಾ, ಸೂಪರ್ ಸಿಂಗಿಂಗ್ ಬೋತ್ ಆಫ್ ಯು ಅಂತ ಇದ್ದೀರಾ. ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಸುರೇಶ್ ಕುಮಾರ್, ಐಸಿರಿ ಸುರೇಶ್ ಮೈಸೂರು, ಸೂಪರ್ ಮೇಡಮ್ ಅಂತ. ಸರ್ ನಮಸ್ಕಾರ ಸುರೇಶ್ ಸರ್. ಐಸಿರಿ ಗೊತ್ತಾಗಲಿಲ್ಲ ಅಂದರೆ ಹೆಂಗೆ ನಾವು ನಿಮ್ಮನ್ನ ಕಂಡುಹಿಡಿಯೋದು. ಐಸಿರಿ ಸುರೇಶ್ ಸರ್ ಮತ್ತೊಮ್ಮೆ ಆತ್ಮೀಯ ಸ್ವಾಗತನ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮದ ಕೊನೆಯವರೆಗೂ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇರಿ. ಹಾಗೆ ಮಲ್ಲು ಸಿಂಗರ್ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ, ಸೂಪರ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಹಾಗೆ ನಮ್ಮ ಸ್ವರ ಸಂಭ್ರಮದ ಅಡ್ಮಿನ್ ರಾಜೇಂದ್ರ ಸರ್ ಅವರು ಫ್ಯಾಬ್ಯುಲಸ್ ಸಿಂಗಿಂಗ್ ಬೈ ಬೋತ್ ಅಂತ ಕೂಡ ಹೇಳ್ತಾ ಇದ್ದೀರಾ. ವೆರಿ ನೈಸ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಹಾಗೆ ವಿನಯ್ ಭೂಷಣ್ ಅವರು ಕಾರ್ಯಕ್ರಮ ವೀಕ್ಷಣೆಗೆ ಬಂದಿದ್ದಾರೆ, ಎಕ್ಸಲೆಂಟ್ ಸಿಂಗಿಂಗ್ ಬೋತ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು. ಹಾಗೆ ನಾಗಸಿಂಹ ಜಿ ರಾವ್ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆಗೆ ಬಂದಿದ್ದಾರೆ. ಈ ಹಾಡು ನಮ್ಮ ಶಾಲೆಯಲ್ಲಿ ಆಡುತ್ತಿದ್ದೆವು ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ನೋಡಿ, ನಿಮ್ಮ ಶಾಲಾ ದಿನದನ್ನು ನೆನಪಿಸ್ತಾ ಇದ್ದಾರೆ ನಮ್ಮ ಅಶೋಕ್ ಸರ್. ನಿಜವಾಗ್ಲೂ ಖುಷಿನೇ ಆಗುತ್ತೆ ಅಲ್ಲ ಸರ್? ಎಷ್ಟೋ ವರ್ಷಗಳ ಹಿಂದಕ್ಕೆ ನಾವು ಹೋಗ್ಬಿಟ್ಟಿರ್ತೀವಿ. ಈಗಾಗಲೇ ನಮ್ಗೆ 50 ಹತ್ತತ್ರ ಹೋಗ್ತಾ ಇದ್ದೀವಿ. ಸೊ ನಮ್ಗೆ ಸ್ಕೂಲ್ ಡೇಸ್ ಅಂತ ಲೆಕ್ಕಕ್ಕೆ ತಗೊಂಡ್ರು ಒಂದು 17, 18, 19, 20 ವರ್ಷ ಅಂತ ಲೆಕ್ಕ ತಗೊಂಡ್ರು. 20 ವರ್ಷದಕ್ಕೆ ಹಿಂದಕ್ಕೆ ಹೋಗ್ಬಿಡ್ತಾ ಇದ್ದೀವಿ ಅಂತ ನಿಜವಾಗ್ಲೂ ಖುಷಿ ಆಗುತ್ತೆ. ಇಂಥ ಒಳ್ಳೊಳ್ಳೆ ಹಾಡುಗಳನ್ನ ಕೊಟ್ಟಂಥ ನಮ್ಮ ಲೆಜೆಂಡ್ಗಳಿಗೆ ಮತ್ತೊಮ್ಮೆ ನಾವು ಹೃದಯಪೂರ್ವಕವಾದಂಥ ಧನ್ಯವಾದನ ಅವ್ರಿಗೆ ನಾವು ಅರ್ಪಿಸಲೇಬೇಕು. ಯದುಗಿರಿ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆಗೆ ಬಂದಿದ್ದಾರೆ. ತುಂಬ ಚೆನ್ನಾಗಿ ಹಾಡಿದ್ದೀರಿ ಸರ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಈಶ್ವರರಾವ್ ಅವರು ಕೂಡ ನಮ್ಮ ತಂಡದ ಮತ್ತೊಬ್ಬರು ಗಾಯಕರು ಈಶ್ವರರಾವ್ ಕೂಡ ಕಾರ್ಯಕ್ರಮ ವೀಕ್ಷಣೆಗೆ ಬಂದಿದ್ದಾರೆ. ಆಲ್ ದಿ ಬೆಸ್ಟ್ ಟೀಮ್ ಸಪ್ತಸ್ವರ ಸಂಗಮ ಕರೋಕೆ ಬಂದು ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಹಾಗೆ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾರೆ. ಹಾಗೆ ಸ್ವರ ಸಂಭ್ರಮ ನೌ ಇಟ್ಸ್ ಗುಡ್, ಸೌಂಡ್ ಕ್ವಾಲಿಟಿ ಸೂಪರ್ ಆ್ಯಂಡ್ ಪರ್ಫೆಕ್ಟ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಜನಾರ್ದನ್ ಬಾಬು ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆಗೆ ಬಂದಿದ್ದಾರೆ. ಇವರು ಅಷ್ಟೇ ಅತ್ಯುತ್ತಮವಾದಂಥ ಗಾಯಕರು.
ನಮ್ಮ ಎಷ್ಟೋ ವೇದಿಕೆಗಳಲ್ಲಿ ಹಾಡಿದ್ದಾರೆ. ದೀಪಿಕಾ ಮೆಲೋಡೀಸಲ್ಲಿ ಒಂದು ಪ್ರಮುಖವಾದಂಥ ಗಾಯಕರು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಹಾಡ್ತಾರೆ. ಜನಾರ್ದನ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಮೇಡಮ್ ಅಂತ ಕೂಡ ಅವರು ದೀಪಾ ಮೇಡಮ್ಗೆ ನಮಸ್ಕಾರ ತಿಳಿಸ್ತಾ ಇದ್ದಾರೆ ನಮ್ಮ ಕಡೆಯಿಂದ. ನಿಮಗೂ ನಮಸ್ಕಾರ ಸರ್. ಹಾಗೆ ಗಿರೀಶ್ ಅವರು ಕೂಡ, ಡಾಕ್ಟರ್ ಗಿರೀಶ್ ಶ್ರೀನಿವಾಸ್ ಇವರು ಕೂಡ ಅತ್ಯುತ್ತಮವಾದಂಥ ಗಾಯಕರು. ಒಳ್ಳೊಳ್ಳೆ ಹಿಂದಿ ಹಾಡು, ಕನ್ನಡ ಹಾಡನ್ನೆಲ್ಲ ಹಾಡ್ತಾರೆ. ವೃತ್ತಿಯಲ್ಲಿ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಆಗಿದ್ದಾರೆ ಒಂದು ಎಂಜಿನಿಯರಿಂಗ್ ಕಾಲೇಜಲ್ಲಿ. ನಿಜವಾಗ್ಲೂ ಒಂದು ಒಳ್ಳೆ ಕಲಾವಿದರ ಬಳಗನೇ ಇಟ್ಕೊಂಡಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ನಿಮ್ಮ ಈ ಕಲಾ ಸೇವೆ ಹೀಗೆ ಮುಂದುವರಿಯಲಿ ಅಂತ ಹೇಳ್ತಾ, ಮುಂದಿನ ಹಾಡು ನಮ್ಮ ಅಶೋಕ್ ಸರ್ ಅವರ ಧ್ವನಿಯಲ್ಲಿ, ಚೆಲುವ ಪ್ರತಿಮೆ ನೀನು, ಟೋನಿ ಚಿತ್ರದ ಈ ಹಾಡು ಅಶೋಕ್ ಸರ್ ಅವರ ಧ್ವನಿಯಲ್ಲಿ ನಿಮಗಾಗಿ. ಆದಷ್ಟು ಹೆಚ್ಚೆಚ್ಚು ನಮ್ಮ ಪೇಜ್ನ ಫಾಲೋ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮಡಿಬೇಡಿ. ಈ ವಾಯ್ಸ್ಗಳೆಲ್ಲ ಇನ್ನೂ ಹೆಚ್ಚೆಚ್ಚು ಜನಕ್ಕೆ ತಲುಪಿ ಇಂಥ ಗಾಯಕರು ಇದ್ದರೆ ಅನ್ನೋ ಒಂದು ಮನದಟ್ಟನ್ನು ನೀವೆಲ್ಲರೂ ಮಾಡಿಕೊಡ್ಬೇಕು ಕಮೆಂಟ್ಸ್ ಮಾಡುವ ಮುಖಾಂತರ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಓವರ್ ಟು ಅಶೋಕ್ ಸರ್. ಥ್ಯಾಂಕ್ ಯು ಸರ್. ಹಲೋ, ಚೆಕ್. ಚೆಲುವ ಪ್ರತಿಮೆ ನೀನು, ನಲಿವಾರಸಿಕ ನಾನು, ಮಧುರ ಸಂಗೀತ ನೀನು, ಹೃದಯ ಸಂಗಾತಿ ನಾನು. ಓ ಚೆಲುವ ಪ್ರತಿಮೆ ನೀನು, ನಲಿವಾರಸಿಕ ನಾನು, ಮಧುರ ಸಂಗೀತ ನೀನು, ಹೃದಯ ಸಂಗಾತಿ ನಾನು. ಓ ಚೆಲುವ ಪ್ರತಿಮೆ ನೀನು, ನಲಿವಾರಸಿಕ ನಾನು. ಜೀವನ ಕಡಲಲ್ಲಿ ನೀ ಗಂಗೆ ಸಂಗಮದಂತೆ ಬೆರೆಯೇ ಓಡೋಡಿ ಬಂದೆ. ಪ್ರೇಮದ ಹೊಸ ಬಾನಲಿ ಲಜ್ಜೆ ಕೆಂಪೇರಿದಂತೆ ನೀನು ರಂಗನ್ನೆ ತಂದೆ. ಚೆಲುವನು ಸೂಸಿ ಬಲೆಯನು ಬೀಸಿ, ಚೆಲುವನು ಸೂಸಿ ಬಲೆಯನು ಬೀಸಿ, ಸೆಳೆವ ಸೊಗಸು ನಿಂದೇನು. ಓ ಚೆಲುವ ಪ್ರತಿಮೆ ನೀನು, ನಲಿವಾರಸಿಕ ನಾನು, ಮಧುರ ಸಂಗೀತ ನೀನು, ಹೃದಯ ಸಂಗಾತಿ ನಾನು. ಓ ಚೆಲುವ ಪ್ರತಿಮೆ ನೀನು, ನಲಿವಾರಸಿಕ ನಾನು. ಪ್ರೀತಿಗೆ ಮುಳ್ಳಾಗಿಹ ತೆರೆಯು ದೂರಾಗಬೇಕು, ಮನಸ್ಸು ಒಂದಾಗಬೇಕು. ಕಂಬನಿ ಈ ಕಂಡಲಿ ಇಂದು ಕೊನೆಯಾಗಬೇಕು, ನಗುತ್ತ ನೀರಬೇಕು. ಜೀವವು ನೀನು, ದೇಹವು ನಾನು, ಜೀವ
ಜೀವವು ನೀನು ದೇಹವು ನಾನು ಮನವ ಕವಿದ ಲೋವೇನು ಚೆಲುವ ಪ್ರತಿಮೆ ನೀನು ಬಲಿವ ರಸಿಕ ನಾನು ಮಧುರ ಸಂಗೀತ ನೀನು ಹೃದಯ ಸಂಗಾತಿ ನಾನು ಓ ಚೆಲುವ ಪ್ರತಿಮೆ ನೀನು ಬಲಿವ ರಸಿಕ ನಾನು. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ತುಂಬ ಸೊಗಸಾಗಿ ಹಾಡನ್ನು ಹಾಡಿದಂಥ ಅಶೋಕ್ ಸರ್ಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಹಾಗೆ ದಿವಾಕರ್ ಜಾವಗಲ್ ಅವರು ಅಶೋಕ್ ಚೆನ್ನಾಗಿ ಬಂದಿದೆ, ದೀಪಾ ಅವರೇ ನಿಮ್ಮದು ಕೂಡ ನಾನು ನಿಮ್ಮ ಫಾಲೋವರ್ ಅಂತ ಕೂಡ ಅಮೇರಿಕಾದಿಂದ ದಿವಾಕರ್ ಸರ್ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಸೋಮಶೇಖರ್ ಸರ್ ಅವರು ಶಿವಾನಂದ್ ಸರ್ ನಮಸ್ಕಾರ, ಕಾಫಿ ಆಯ್ತಾ ಅಂತ ಇದ್ದಾರೆ ಸರ್. ಖಂಡಿತ ಆಯಿತು ಸರ್, ನಿಮ್ದು ಆಯ್ತಾ? ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಸ್ವರ ಸಂಭ್ರಮದ ಅಡ್ಮಿನ್ ರಾಜೇಂದ್ರ ಸರ್ ಅವರು ವಾವ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು, ಸೂಪರ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಸೂಪರ್ ಸಿಂಗಿಂಗ್ ಅಶೋಕ್ ಸರ್ ಅಂತ ಕೂಡ ನಮ್ಮ ಸೋಮಶೇಖರ್ ಸರ್ ಹೇಳ್ತಾ ಇದ್ದಾರೆ. ಜನಾರ್ದನ್ ಬಾಬು ಅವರು ಕೂಡ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮ ವೀಕ್ಷಣೆಗೆ ನಂದಕುಮಾರ್ ಅವರು ಬಂದಿದ್ದಾರೆ. ಓಹೋ ಬಂದೆ ಚೆಲುವ ಅಂತ ಕರೆದದ್ದು ನನ್ನನ್ನು ಓಡೋಡಿ ಬಂದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹೌದು ಸರ್, ನೀವು ಒಂಥರ ಚೆಲುವನೇ ಅಲ್ವಾ ಸರ್, ನಿಮ್ಮನ್ನೇ ಕರೆದಿದ್ದು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಹಾಡಿನ ಮುಖಾಂತರ ನಿಮ್ಮನ್ನು ನಾವು ಬರ್ಮಾಡ್ಕೊಂಡಿದ್ದೀವಿ. ಕಾರ್ಯಕ್ರಮ ಕೊನೆಯವರೆಗೂ ನೀವು ಇರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ಶ್ರೀಕಂಠನ್ ಅವರು ಕೂಡ ಸೂಪರ್ ಸಿಂಗಿಂಗ್ ಅಂತ ಹೇಳ್ತಾ ಇದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ವಿನಯ್ ಭೂಷಣ್ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆಗೆ ಬಂದಿದ್ದಾರೆ. ವೆಲ್ ಸಾಂಗ್ ಅಶೋಕ್ ಪ್ರೋ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆ 7S ಸ್ಟುಡಿಯೋಸ್ ರೆಕಾರ್ಡಿಂಗ್ಗೂ ಕೂಡ ನಮ್ಮೊಟ್ಟಿಗೆ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇದ್ದಾರೆ. ಸೊ ಅವರೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಕೋರ್ತೀನಿ. ನಾಗಸಿಂಗಜಿ ರಾವ್ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇಂಥ ಹಾಡು ಹೇಳುವಾಗ ಆ ತನ್ಮಯತೆ ಹೇಗೆ ಬರುತ್ತೆ ಅಶೋಕ್ ಅಂತ ಕೂಡ ನಿಮಗೆ ಕ್ವಶನ್ ಮಾರ್ಕ್ ಮಾಡ್ತಾ ಇದ್ದಾರೆ ಸರ್. ಆ ಹಾಡಿನಲ್ಲಿರುವಂಥ ಗುಣನೇ ಹಾಗೆ, ಆ ಪದಗಳೆಲ್ಲ ಹೇಳ್ತಾ ಹೋದರೆ ಮೈ ರೋಮಾಂಚನ ಆಗೋಗುತ್ತೆ. ಅದು ಭಾವನೆ ತುಂಬಿ ಹಾಡೋ ಹಾಗೆ ಮಾಡಿಬಿಡುತ್ತೆ ಆ ಲಿರಿಕ್ಸು ಅಂತಲೇ ಹೇಳ್ಬೋದು ಸರ್. ನಿಜವಾಗ್ಲೂ ತುಂಬನೇ ತನ್ಮತೆಯಿಂದ ಹಾಡಿದ್ರು ನಿಜವಾಗ್ಲೂ ಅಶೋಕ್ ಸರ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ಸಿಂಗಿಂಗ್ ದಿಸ್ ಸಾಂಗ್ ವಿತ್ ಯುವರ್ ಎಮೋಷನಲ್ ಟಚ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಖುಷಿ ಆಯಿತು ಸರ್. ಹಾಗೆ ಮುಂದಿನ ಒಂದು ಹಾಡು ಯಾವುದಾದ್ರೂ ಕಮೆಂಟ್ ಮಿಸ್ ಆಗಿದ್ದೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ, ನಿಮ್ಮಲ್ಲಿ ಯಾರಾದರೂ ಹಾಡುವ ಹೆಜ್ಜೆ ಇದ್ದರೆ ಖಂಡಿತ ನಮ್ಮ ಒಂದು ಸಪ್ತ ಸ್ವರ ಸಂಗಮ ಕರೋಕೆ ಕ್ಲಬ್ನ ಪೇಜ್ನ ನಂಬರ್ಗೆ ನೀವು ಕಾಲ್ ಮಾಡಿ ಮಾತಾಡ್ಬೋದು. ನಮ್ಮದೇ ಸಹಯೋಗದಲ್ಲಿ ನಡೆಯುವಂಥ ಸ್ವರ ಸಂಭ್ರಮ ಇದು ನೆಲಮಂಗಲದ ದಾಸನಪುರದಿಂದ ಪ್ರತಿ ಸೋಮವಾರ 6:30ಕ್ಕೆ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಅಲ್ಲಿನ ಅಡ್ಮಿನ್ ಆದಂಥ ರಾಜೇಂದ್ರ ಸರ್ ಅವರು ಕಾರ್ಯಕ್ರಮನ ಪ್ರಸಾರ ಮಾಡ್ತಾರೆ. ಸೊ ನೆಲಮಂಗಲದ ಅಕ್ಕಪಕ್ಕ ಆಸುಪಾಸಿನಲ್ಲಿ ಹಾಡಲಿಚ್ಛಿಸುವ ಗಾಯಕರು ಯಾರಾದರೂ ಇದ್ದರೆ ಖಂಡಿತ ಆ ಒಂದು ವೇದಿಕೆನ ನೀವು ಉಪಯೋಗ ಪಡಿಸ್ಕೋಬೋದು. ಫೇಸ್ಬುಕ್ಕು ಪ್ರತಿ ಸೋಮವಾರ ಸ್ವರ ಸಂಭ್ರಮ ಅಡ್ಮಿನ್ ಪೇಜಲ್ಲಿ ಅದು ಹೋಗುತ್ತೆ. ಅದೇ ನಮ್ಮದೇ ಸಹಯೋಗದಲ್ಲಿ ಮತ್ತೊಂದು ಮಂಗಳೂರಿನಿಂದ ದಿನೇಶ್ ಕಾಮತ್ ಪೇಜ್, ಅದೊಂದು ಕಾರ್ಯಕ್ರಮ ಪ್ರತಿ ಶುಕ್ರವಾರ 7 ಗಂಟೆಗೆ, ಸಂಜೆ 7 ಗಂಟೆಗೆ ಪ್ರತಿ ಶುಕ್ರವಾರ ಉಡುಪಿಯಿಂದ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ನಮ್ಮ ದಿನೇಶ್ ಕಾಮತ್ ಅವರು ಅಂಧ ಕಲಾವಿದರು, ಆದರೂ ಭಗವಂತ ಒಂದು ಕಣ್ಣನ್ನು ಕಿತ್ಕೊಂಡಿದ್ರು ಕೂಡ ಒಳಗಡೆ ಹೃದಯದಲ್ಲಿ 500-600 ಹಾಡು ಆಡುವಂಥ ಒಂದು ಮನಸ್ಥಿತಿಯನ್ನು ಅವರು ಕೊಟ್ಟಿದ್ದಾರೆ. ಸೊ ಅವರು ಒಳಗಡೆಯಿಂದನೇ ಆ ಮ್ಯೂಸಿಕ್ನೆಲ್ಲ ತಿಳ್ಕೊಂಡು ಅಷ್ಟು ಸ್ಪಷ್ಟವಾಗಿ ಹಾಡುಗಳನ್ನ ಹಾಡಿ ನಿಮ್ಮನ್ನೆಲ್ಲ ರಂಜಿಸ್ತಾರೆ. ಸೊ ಆ ಪೇಜನ್ನು ಕೂಡ ನೀವೆಲ್ಲರೂ ಫಾಲೋ ಮಾಡಿ ಅಂಥ ಒಬ್ಬ ಕಲಾವಿದನಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ನೀಡಬೇಕು. ದಿನೇಶ್ ಕಾಮತ್ ಪೇಜ್ ಅಂತೇಳಿ ಪ್ರತಿ ಶುಕ್ರವಾರ 7 ಗಂಟೆಗೆ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಅದನ್ನು ಅವರ ಮಗನಾದಂಥ ರಮಾನಂದ್ ಕಾಮತ್ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡು ನಿಮಗೆ ಪ್ರಸಾರ ಮಾಡ್ತಾರೆ. ಸೊ ನೀವು ಆ ಪೇಜನ್ನು ಮಾಡ್ಬೋದು. ಹಾಗೆ ನಮ್ಮದೇ ಸಹಯೋಗದಲ್ಲಿ ಮತ್ತೊಂದು ಇದೆ, ಸಿಂಪಲ್ ಮೆಲೋಡೀಸ್ ಅಂತೇಳಿ. ನಮ್ಮ ಸಂತೋಷ್ ಪ್ರೋ ಹಾಗೂ ದಿವ್ಯಾ ಮೇಡಮ್ ಅವರು ಪ್ರತಿ ಬುಧವಾರ ಅನಿಸುತ್ತೆ, ಬುಧವಾರ ಮಂಗಳವಾರ ಅವ್ರದ್ದು ನನಗೆ ಈ ನಡುವೆ ಡೌಟ್ ಬಂದ್ಬಿಟ್ಟಿದೆ, ದಿನ ಮಾಡ್ತಾ ಇದ್ದಾರಾ ಏನು ಅಂತ. ಮೊದಲು ಒಂದು ದಿನ ನಡೀತಾ ಇತ್ತು, ಅವಾಗ ಬುಧವಾರ ಅಂತ ನಾನು ಇದು ಪರಿಪಕ್ವವಾಗಿ ಹೇಳ್ಬಿಡ್ತಾ ಇದ್ದೆ. ಇವಾಗ ಮಂಗಳವಾರ ನೋಡಿದ್ರು ಬರ್ತಾ ಇರ್ತಾರೆ. ಸೊ ಹಾಗೆ ಅಂದರೆ ಕಲಾವಿದರುಗಳಿಗೆ ಅವರು ಅಷ್ಟು ಪ್ರೋತ್ಸಾಹ ಕೊಡ್ತಾರೆ. ಅವ್ರದ್ದು ಏನೇ ಕೆಲಸಗಳಿದ್ರು ಅದನ್ನೆಲ್ಲ ಮುಗಿಸಿ ಕಲಾವಿದರಿಗೆ ಒಂದು ಒಳ್ಳೆ ವೇದಿಕೆ ಕೊಟ್ಟು ಮಾಡ್ತಾ ಇದ್ದಾರೆ, ಸಿಂಪಲ್ ಮೆಲೋಡೀಸ್ ಅಂತೇಳಿ ಸಂತೋಷ್ ಹಾಗೂ ದಿವ್ಯಾ ಅವರು. ಸೊ ಆ ಪೇಜನ್ನು ಕೂಡ ನೀವು ಫಾಲೋ ಮಾಡಿ ನಿಮ್ಮ ಎಲ್ಲ ಒಂದು ಪ್ರೀತಿಯ
ಒಂದು ಹಾರೈಕೆ ಆ ತಂಡಗಳಿಗೂ ನೀಡಬೇಕು. ಒಂದು ಸಪ್ತಸ್ವರ, ಒಂದು ಸ್ವರ ಸಂಭ್ರಮ, ಒಂದು ದಿನೇಶ್ ಕಾಮತ್ ಪೇಜ್, ಒಂದು ಸಿಂಪಲ್ ಮೆಲೋಡಿಸ್, ಈ 4 ನಮ್ಮ ಸಹಯೋಗದಲ್ಲೇ ನಡೆಯುತ್ತೆ. ಎಲ್ಲ ನಮ್ಮ ಆತ್ಮೀಯರೇ. ಸೊ ಅವ್ರಿಗೆಲ್ಲರಿಗೂ ನಿಮ್ಮ ಒಂದು ಪ್ರೋತ್ಸಾಹ ನೀಡಬೇಕು. ನಮಗೆ ಹೇಗೆ ನೀವು ಎಲ್ಲ ಸಪೋರ್ಟ್ ಮಾಡ್ತೀರೋ ಹಾಗೆ ಎಲ್ಲರಿಗೂ ಸಪೋರ್ಟ್ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಡ್ತೀನಿ. ಯಾಕೆಂದರೆ ಈ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಂತೆಂಥ ಗಾಯಕರಿಗೆ ಬೇಕಿದ್ರೂ ಬೆಳಕಿಗೆ ಬರೋ ಅಂಥ ಒಂದು ಅವಕಾಶನ ಮಾಡಿಕೊಟ್ಟಿದ್ದಾರೆ. ಸೊ ಅದನ್ನು ನೀವೆಲ್ಲರೂ ಉಪಯೋಗ ಪಡ್ಕೋಬೇಕು ಅಂತ ಈ ಮೂಲಕ ಹೇಳ್ತೀನಿ. ಹಾಗೆ ಅಶೋಕ್ ವರ್ಧನ್ ಸರ್ ಅವರು ಥ್ಯಾಂಕ್ಸ್ ಆಲ್ ಫಾರ್ ಸಪೋರ್ಟಿಂಗ್ ಮೀ ಅಂತ ಕೂಡ ಮೆಸೇಜ್ನ ಕಳಿಸ್ತಾ ಇದ್ದಾರೆ. ಈಶ್ವರ್ ರಾವ್ ಅವರು ಸೂಪರ್ ಸಿಂಗಿಂಗ್ ಅಶೋಕ್ ಸರ್, ಮೈ ಫೇವ್ರೇಟ್ ಸಾಂಗ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಶೋಭಾ ಜೈಸಿಂಹ ಅವರು ವೆಲ್ ಸಂಗ್ ಅಶೋಕ್ ಅಣ್ಣ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್. ಚಂದ್ರಪ್ಪ ಹನುಮಾನ್ ಅವರು ಕೂಡ ಜಸ್ಟ್ ನೌ ಎಂಟರ್ಡ್ ಗುಡ್ ಗೋಯಿಂಗ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಸೋಮಶೇಖರ್ ಸರ್, ಶಿವಾನಂದ್ ಸರ್ ನನ್ನ ಹಾಡು ಹಾಡಬೇಕು ಅಂತ ಇದ್ದಾರೆ. ಖಂಡಿತ ಸರ್, ಮುಂದಿನ ಭಾಗದಲ್ಲಿ ಹಾಡಿಸ್ತೀನಿ. ಹಾಗೆ ನಮ್ಮ ಗುರುಗಳಾದಂಥ ಮಲ್ಲಾರ್ ಮುರಳಿ ಅವರು ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ಗುರುಗಳೇ, ಕಾರ್ಯಕ್ರಮ ಕೂಡ ನಿಮ್ಮ ಸರ್ ನಿಮ್ಮ ಆ್ಯಂಕರಿಂಗ್ ತುಂಬ ಚೆನ್ನಾಗಿದೆ ಅಂತ ಇದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಈ ಪ್ರೋತ್ಸಾಹಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ನನ್ನ ಒಂದು ಸಣ್ಣ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಯಾವುದಾದ್ರು ಕಮೆಂಟ್ ಮಿಸ್ ಆಗಿದೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ, ಮುಂದಿನ ಹಾಡು ಓಟು ನಮ್ಮ ದೀಪಾ ಮೇಡಮ್ ಒಂದು ಒಳ್ಳೆ ಅತ್ಯುತ್ತಮವಾದಂಥ ಹಾಡಿನೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಆದಷ್ಟು ನಮ್ಮ ಪೇಜ್ನ ಫಾಲೋ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಓಟು ದೀಪಾ ಮ್ಯಾಮ್. ಪದಗಳೇ ಸಿಗುತ್ತಿಲ್ಲ. ಓ ಗುಣವಂತ, ಓ ಗುಣವಂತ, ನಿನ್ನ ಗುಣಗಾನ ಮಾಡಲು ಪದಗಳೇ ಸಿಗುತ್ತಿಲ್ಲ, ಪದಗಳೇ ಸಿಗುತ್ತಿಲ್ಲ.
ಧನ್ಯವಾದಗಳು ಮೇಡಮ್, ತುಂಬ ಸೊಗಸಾಗಿ ಹಾಡಿದ್ರಿ. ಹಾಗೆ ನಮ್ಮ ನಂದಕುಮಾರ್ ಅವರು ಈಗ ಹಾಡುತ್ತಿರುವ ಸಿಂಗರ್ ಯಾರು ಅಂತ ಅಂದರು. ಅವರು ದೀಪಾ ಮೇಡಮ್ ಅಂತೇಳಿ ಸಪ್ತಸ್ವರ ಸಂಗಮದ ಅಧ್ಯಕ್ಷರು ಸರ್. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಹಾಗೆ ಸ್ವರ ಸಂಭ್ರಮದ ಅಡ್ಮಿನಾದಂಥ ರಾಜೇಂದ್ರ ಸರ್ ಅವರು ಸೂಪರ್ ಅಂತ ಕೂಡ ಹೇಳ್ತಾ ಇದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ವಾವ್ ವೆರಿ ನೈಸ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಹಾಗೆ ಸುಮಾ ಮೇಡಮ್ ಅವರು ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ, ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ ಸುಮಾ ಮ್ಯಾಮ್. ಹಾಗೆ ಸಾಕಷ್ಟು ಸ್ಟಿಕ್ಕರ್ಸ್ನ ಕಳಿಸ್ತಾ ಇದ್ದಾರೆ. ಹಾಗೆ ಜನಾರ್ದನ್ ಬಾಬು ಅವರು ಕೂಡ ಏನು ದೀಪಾ ಮೇಡಮ್ ರಾಘವೇಂದ್ರ ಅವ್ರಿಗೆ ಹೇಳ್ತಾ ಇದ್ದೀರಾ ಅಂತ ಇದ್ದೀರಾ, ನೀವು ಹೆಂಗೆ ಅನ್ಕೊಂತೀರಾ ಹಂಗೆ ಸರ್. ನಾನು ಏನು ಹೇಳಿದ್ರು ಅವರಿಗೆ ಹೇಳೋದೀನಿ, ಯಾರಿಗೂ ಹೇಳಲ್ಲ. ಸೋಮಶೇಖರ್ ಅವರು ದೀಪಾ ಮೇಡಮ್ ಪದಗಳು ಸ್ವಪ್ನ ಬುಕ್ ಹೌಸ್ನಲ್ಲಿ ಅಡಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಕಾಲು ಎಳಿತಾ ಇದ್ದೀರಾ, ಎಳೀರಿ. ಹಾಗೆ ವಿನಯ್ ಭೂಷಣ್ ಅವರು ಕೂಡ ಸೂಪರ್ ಸಿಂಗಿಂಗ್ ದೀಪಾ ಮೇಡಮ್ ಅಂತ ಇದ್ದೀರಾ, ಥ್ಯಾಂಕ್ ಯು ಸರ್. ಹೀಗೆ ನಿಮ್ಮ ಸಪೋರ್ಟ್ ಸದಾಕಾಲ ನಮಗೂ ಇರಲಿ. ಹಾಗೆ ಸ್ವರ ಸಂಭ್ರಮದ ಅಡ್ಮಿ ರಾಜೇಂದ್ರ ಸರ್ ಅವರು ಸೂಪರ್ ಅಂತ ಕೂಡ ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು. ಚಂದ್ರಪ್ಪ ಹನುಮಾನ್ ಅವರು ಕೂಡ ಗುಡ್ ಸಿಂಗಿಂಗ್ ಅಂತ ಕೂಡ ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು ಸರ್. ಚಂದ್ರಪ್ಪ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಹಾಗೆ ಸ್ವರ ಸಂಭ್ರಮದ ಅಡ್ಮಿನ್ ರಾಜೇಂದ್ರ ಸರ್ ಅವರು ವಂಡರ್ಫುಲ್ ಸಿಂಗಿಂಗ್ ಅಂತ ಇದ್ದೀರಾ. ಹಾಗೆ ಜ್ಯೋತಿ ಶ್ರೀಧರ್ ಅವರು ಅಪರೂಪದ ಹಾಡು ನೈಸ್ ಟು ಇಯರ್ ದೀಪಾ ಮೇಡಮ್ ಅಂತ ಇದ್ದೀರಾ. ಜ್ಯೋತಿ ಶ್ರೀಧರ್ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಹಾಗೆ ಸುಮಾ ಮೇಡಮ್ ಅವರು ಸಾಕಷ್ಟು ಸ್ಟಿಕ್ಕರ್ಸ್ನ ಕಳಿಸ್ತಾ ಇದ್ದಾರೆ, ನೈಸ್ ಸಿಂಗಿಂಗ್ ಅಂತ ಕೂಡ ಹೇಳ್ತಾ ಇದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಾಗಸಿಂಗ್ ರಾವ್ ಅವರು ಕೂಡ ನಿಮ್ಮ ಗಾಯನ ಹೊಗಳಲು ಪದಗಳೇ ಸಿಗುತ್ತಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ನಂದಕುಮಾರ್ ಅವರು ದೀಪಕ್ಕ ಅದಕ್ಕೆ ಯಾಕೆ ತಲೆ ಬಿಸಿ ಮಾಡೋದು, ಗುಣಗಾನ ಮಾಡಲು ಪದಗಳೇ ಸಿಗುತ್ತಿಲ್ಲ ಅಂತ. ಈಗ ಮೊದಲಿನ ಹಾಗೆ ಅಲ್ಲ, ಗೂಗಲ್ ಸರ್ಚ್ ಮಾಡಿದರೆ ಸಿಗದ ಪದಗಳೇ ಇಲ್ಲ. ನಿಜವಾಗ್ಲೂ ಸರ್, ನಿಜ, ನಿಮ್ಮ ಮಾತು ಅಕ್ಷರಶಃ ನಿಜ. ಈಗ ಗೂಗಲಲ್ಲಿ ನೀವು ಏನು ಹಾಕಿದ್ರೂ ಅದಕ್ಕೆ ಒಂದು ಮೀನಿಂಗ್ ಕೊಡುತ್ತೆ. ಥ್ಯಾಂಕ್ ಯು ಫಾರ್ ಯುವರ್ಗೆ. ಹಾಗೆ ನಮ್ಮ ತಂಡದ ಮತ್ತೊಬ್ಬರು ಗಾಯಕರಾದಂಥ ವರುಣ್ ಪಾಪು ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆಗೆ ಬಂದಿದ್ದಾರೆ, ಹಾಸನ್ನಿಂದ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇದ್ದಾರೆ. ನಮಸ್ತೆ ಜೂನಿಯರ್ ಜಾನಕಮ್ಮ ಆ್ಯಂಡ್ ರಾಘವೇಂದ್ರ ಸರ್. ನಮ್ಮ ಸಂಸ್ಥಾಪಕರಾದ ಶ್ರೀ ಶಿವಾನಂದ ಮೂರ್ತಿ ಸರ್ ಈ ಕಾರ್ಯಕ್ರಮಕ್ಕೆ ಶುಭ ಕೋರುವ ನಿಮ್ಮ ಪ್ರೀತಿಯ ವ್ಯಾಲ್ಯೂನಿ ಅಂತ ಇದ್ದೀರಾ, ಥ್ಯಾಂಕ್ ಯು ಸರ್. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಚಂದ್ರಪ್ಪ ಕೂಡ ಮೆಲೋಡಿ ರೆಂಡರ್ಡ್ ವಾಯ್ಸ್ ಸೂಪರ್ ಅಂತ ಕೂಡ ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆ 7S ಸ್ಟುಡಿಯೋಸ್ನ ರೆಕಾರ್ಡಿಂಗ್ ಸ್ಟುಡಿಯೋ ಕೂಡ ನಮ್ಮೊಟ್ಟಿಗೆ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇದ್ದಾರೆ, ಥ್ಯಾಂಕ್ ಯು. ಹೀಗೆ ನಮ್ಮ ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಾ ಇರಿ, ನಮ್ಮ ಪೇಜ್ನ ಫಾಲೋ ಮಾಡಿ, ಜೊತೆಗೆ ಕಮೆಂಟ್ಸ್ ಮುಖಾಂತರ ಶೇರ್ ಮಾಡುವ ಮುಖಾಂತರ ನೀವು ನಮ್ಮ ಗಾಯಕರುಗಳಿಗೆ ಪ್ರೋತ್ಸಾಹ ನೀಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇವಾಗ ನನ್ನ ಧ್ವನಿಯಲ್ಲಿ ಒಂದು ಹಾಡನ್ನು ಹಾಡ್ತಾ ಇದ್ದೀನಿ. ಹಾಡಿ ಹಲೋ ಸೌಂಡ್ ಕೊಡಿ. ಹಾಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು, ಹಾಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯಬಾಗದು, ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಹಾಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟ ನಿಲ್ಲದು, ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು. ಕಷ್ಟವ ಸುಖವೋ ಹಳುಕದೆ ಹಾಡಿ ತೂಗುತ್ತಿರುವುದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ನೊಂದರು ಕಬ್ಬು
ತರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಆಡಿಸುವಾತನ ಕೈ ಚಳಕದಲ್ಲಿ ಎಲ್ಲ ಅಡಗಿದೆ. ಆತನ ಕರುಣೆಯ ಜೀವವ ತುಂಬಿ ಕುಣಿಸಿ ನಲಿಸಿದೆ. ಆ ಕೈ ಸೋತರು ಗೊಂಬೆಯ ಕಥೆಯು ಕೊನೆಯಾಗುವುದೇ, ಕೊನೆಯಾಗುವುದೇ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಹಾಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಧನ್ಯವಾದಗಳು. ಧನ್ಯವಾದಗಳು. ನಮ್ಮ ದಿನೇಶ್ ಕಾಮತ್ ಪೇಜ್ನ ಸಂಸ್ಥಾಪಕರಾದಂಥ ದಿನೇಶ್ ಕಾಮತ್ ಅವರು ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ಕಾಮತ್ರೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ನಮ್ಮ ಸುದರ್ಶನ್ ಮತ್ತೊಬ್ಬರು ನಮ್ಮ ತಂಡದ ಗಾಯಕರಾದಂಥ ಸುದರ್ಶನ್ ಅವರು ಮೈಸೂರಿಂದ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ದಿನೇಶ್ ಕಾಮತ್ ಅವರು ಹಾಯ್ ಅಂತ ಇದ್ದಾರೆ. ಹಾಗೆ ಮಂಜುನಾಥ್ ರಾಮಯ್ಯ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ದಿನೇಶ್ ಕಾಮತ್ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ವರುಣ್ ಅವರು ಸೂಪರ್ ಸಿಂಗಿಂಗ್ ಸರ್, ನಿಮ್ಮ ಹಾಡು ಕೇಳುವ ಭಾಗ್ಯ ಕಲ್ಪಿಸಿದ ನಿಮಗೆ ನಾವು ಎಷ್ಟು ಕೇಳಿದ್ರು ಹಾಡಲ್ಲ, ನೀವು ನಮ್ಮ ಹತ್ರನೇ ಜಾಸ್ತಿ ಹಾಡಿಸ್ತೀರಾ, ನಿಮ್ಮ ಗಾಯನ ಸೂಪರ್ ಲವ್ಲಿ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ನನ್ನ ಉದ್ದೇಶ ಅಷ್ಟೇ, ನಮ್ಮ ಜೊತೆಲಿ ಇರೋರೆಲ್ಲ ಚಂದ ಹಾಡ್ಬೇಕು ಅಷ್ಟೇ. ನಾವು ಹಾಡೋದು ಬಿಡೋದು ಸೆಕೆಂಡರಿ, ನನ್ನೊಟ್ಟಿಗೆ ಇರೋರೆಲ್ಲರೂ ಹಾಡಬೇಕು ಅನ್ನೋದು ನನ್ನ ಆಸೆ. ಸೊ ನಿಮ್ಮಂಥ ಒಳ್ಳೊಳ್ಳೆ ಗೆಳೆಯರು, ಒಳ್ಳೊಳ್ಳೆ ಗಾಯಕರು ನನ್ನ ಜೊತೆ ಇದ್ದೀರಾ, ಅದೇ ನನಗೆ ಒಂದು ಖುಷಿಯಾದಂಥ ವಿಚಾರ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನಿಮ್ಮ ಈ ಗಾಯನ ಪಯಣ ನಮ್ಮೊಟ್ಟಿಗೆ ಇನ್ನೂ ಏನೋ ಸಾಕಷ್ಟು ದಿನಗಳು ನಡ್ಕೊಂಡು ಹೋಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ಹಾಗೆ ಸುಮಾ ಅವರು ಕೂಡ ಸಾಕಷ್ಟು ಸ್ಟಿಕ್ಕರ್ಸ್ನ ಕಳಿಸಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. 7S ಸ್ಟುಡಿಯೋಸ್ ಅವರು ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇದ್ದಾರೆ. ಸುಮಾ ಮೇಡಮ್ ಅವರು ಸಾಕಷ್ಟು ಸ್ಟಿಕ್ಕರ್ಸ್ನ ಕಳಿಸಿದ್ದಾರೆ. ಥ್ಯಾಂಕ್ ಯು. ವಂಡರ್ಫುಲ್ ಸಿಂಗಿಂಗ್ ಸರ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಜನಾರ್ದನ್ ಬಾಬು ಅವರು ಸೂಪರ್ ಸರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಹಾಗೆ ನರಸಿಂಗ್ ಜಿ ರಾವ್ ಅವರು ಕೂಡ ಮಾಸ್ಟರ್ ವಾಯ್ಸ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ವಿನಯ್ ಭೂಷಣ್ ಅವರು ನೈಸ್ ಸಿಂಗಿಂಗ್ ಸರ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ಈ ಪ್ರೋತ್ಸಾಹ ಸದಾ ನಮಗೆ ಶ್ರೀರಕ್ಷೆ ಅಂತಲೇ ಹೇಳ್ಬೋದು. ಚಂದ್ರಪ್ಪ ಹನುಮಾನ್ ಅವರು ನಮ್ಮ ರಾಜಣ್ಣನವರ ಹಳೆ ಹಾಡು ಜ್ಞಾಪಿಸಿ ಆಡಿದ ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀರಾ. ನಾವು ರಾಜ್ಕುಮಾರ ಅಪ್ಪಟ ಅಭಿಮಾನಿ ಸರ್. ನನಗೆ ಅವರಿಲ್ಲದೆ ದಿನಕ್ಕೊಂದಿನ ಅವ್ರನ್ನ ನೆನೆದೇ ಹೋದರೆ ನಮಗೆ ತಿಂದಿದ್ದು ಅರಗಲ್ಲ ಅಂತಾರಲ್ಲ, ಆ ಥರ ಅವ್ರಿಲ್ಲದೆ ನಾವಿಲ್ಲ. ಸೊ ಅವರ ಚಿತ್ರಗಳನ್ನ ನೋಡಿ ಅವರ ಒಂದು ಕೆಲವೊಂದು ವಿಚಾರಗಳನ್ನ ನಾವು ತಲೆಯಲ್ಲಿ ಇಟ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಸೊ ನಮ್ಮ ಅಂದರೆ ನಾವು 70s 80s ಯಾರ್ಯಾರಿದ್ದರೂ ಅವರ ಚಿತ್ರಗಳನ್ನ ನೋಡಿ ಅದನ್ನು ನಾವು ಪ್ರೇರಣೆ ತೊಗೊಂಡು ಇವತ್ತು ನಾವು ಬದುಕ್ತಾ ಇದ್ದೀವಿ. ಇನ್ನೊಬ್ಬರು ಮೋಸ ಮಾಡಬಾರ್ದು, ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಸೊ ಅವರ ಒಂದು ಬಳುವಳಿ ನಮ್ಮ ಜೊತೆಯಲ್ಲಿ ಸದಾಕಾಲ ನಾವು ಇರೋವರೆಗೂ ಇರಬೇಕು ಅನ್ನೋದು ನನ್ನ ಆಸೆ. ನಮ್ಮೊಟ್ಟಿಗೆ ಬರೋರ್ಗು ಅದೇ ಮನಸ್ಥಿತಿ ಇರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇನ್ನೊಬ್ಬರಿಗೆ ತೊಂದರೆ ಮಾಡಬಾರ್ದು, ನಮ್ಮ ಖುಷಿಯಾಗಿ ನಮ್ಮ ಜೊತೆಯಲ್ಲಿ ಖುಷಿಯಾಗಿದ್ದು ಖುಷಿಯಾಗಿ ಹೋಗ್ಬಿಡ್ಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ. ಸೊ ನಮ್ಮ ಒಂದು ಈ ಸಪ್ತಸ್ವರ ಸಂಗಮ ಕರೋಕೆ ಕ್ಲಬ್ಗೆ ನನ್ನ ಗಾಯಕರುಗಳು ಇಲ್ಲಿವರೆಗೂ ಬಂದಿದ್ದಾರೆ. ಇದು 149ನೇ ಹೆಜ್ಜೆ. 149ನೇ ಹೆಜ್ಜೆಗೆ ಇಷ್ಟು ಜನ ಸಿಂಗರ್ಸ್ ಬಂದಿದ್ದಾರೆ. ಎಲ್ಲರೂ ನಮ್ಮ ಒಟ್ಟಿಗೆ ಅಷ್ಟೇ ಆತ್ಮೀಯತೆಯಿಂದ ಇರ್ತಾರೆ. ನಿಜವಾಗ್ಲೂ ಅದು ಬಹಳನೇ ಖುಷಿಯಾಗುತ್ತೆ. ನಿಮ್ಮಂಥ ಎಲ್ಲ ಒಳ್ಳೆ ಸ್ನೇಹಿತರನ್ನ ನಾನು ಪಡೆದಿದ್ದಕ್ಕೆ ನಾನು ಸದಾ ಆಭಾರಿಯಾಗಿರ್ತೀನಿ ಅಂತ ಹೇಳ್ತಾ, ಹಾಗೆ ಪನೀತಾ ರೋಹಿತ್ ಅವರು ಕೂಡ ಕ್ಯಾನ್ ಯು ಸಿಂಗ್ ನೀನು ಹತ್ತಿರ ಇದ್ದಿದ್ದರೆ ಸಾಂಗ್ ಪ್ಲೀಸ್ ಅಂತ ಇದ್ದೀರಾ. ಖಂಡಿತ ಮೇಡಮ್. ನೀನು ಹತ್ತಿರ ಇದ್ದಿದ್ದರೆ ಕಾಶಿನಾಥ್ದು, ಅವಳೇ ನಾನು ಹೆಂಡ್ತಿನೋ ಯಾವುದೋ ಒಂದು ಚಿತ್ರದಿದೆ ಅಲ್ಲ ಮೇಡಮ್. ಚೆಕ್ ಮಾಡ್ತೀನಿ. ಪನೀತಾ ರೋಹಿತ್ ಚೆಕ್ ಮಾಡ್ತೀವಿ ಮೇಡಮ್. ಹಾಗೇನಾದರೂ ಬರೋದಿತ್ತು ಅಂದರೆ ಖಂಡಿತ ಹಾಡಿಸ್ತೀನಿ. ಸೊ ಇದು ಸಪ್ತಸ್ವರ ಸಂಗಮ ಕರೋಕೆ ಕ್ಲಬ್ ನಿಮ್ಮ ಹಾಡಿನೊಂದಿಗೆ ನಮ್ಮ ಹೆಜ್ಜೆ ಕಾರ್ಯಕ್ರಮದ 149ನೇ ಹೆಜ್ಜೆಯ ಕಾರ್ಯಕ್ರಮ ನಡೀತಾ ಇದೆ. ಇವತ್ತಿನ ಗಾಯಕರಾದಂಥ ನಮ್ಮ ಅಶೋಕ್ ವರ್ಧನ್ ಸರ್ ಹಾಗೂ ನಮ್ಮ ದೀಪಾ ಮೇಡಮ್ ಅವರ ಧ್ವನಿಯಲ್ಲಿ ಒಳ್ಳೊಳ್ಳೆ ಇವುಗಳ ಗೀತೆ, ಸೋಲೋ ಗೀತೆಗಳನ್ನ ತೊಗೊಂಡ್ಬಂದಿದ್ದಾರೆ. ಸೊ ಅದನ್ನು ಭಾಗವಾಗಿ ಈಗ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀವಿ. ಮುಂದಿನ ಹಾಡು ಒಂದು ಒಳ್ಳೆ ಹಾಡು, ನಿಜವಾಗ್ಲೂ ಖುಷಿಯಾಗುತ್ತೆ.
ತಾರೆಯು ಬಾನಿಗೆ ತಾವರೆ ನೀರಿಗೆ ಹೂವೆಲ್ಲವನ ದೇವಿ ಮುಡಿಗೆ. ಅರ್ಥ ಆಗಿರುತ್ತೆ. ಭಾಳ ಜನಕ್ಕೆ ಇದು ಭಾಳ ಇಷ್ಟವಾದಂಥ ಹಾಡು. ಈ ಹಾಡನ್ನು ನಮ್ಮ ಗಾಯಕರು ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಆದಷ್ಟು ನಮ್ಮ ಪೇಜ್ನ ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಓವರ್ ಟು ಅವರ್ ಸಿಂಗರ್ಸ್ ಅಶೋಕ್ ಸರ್ ಆ್ಯಂಡ್ ದೀಪಾ ಮ್ಯಾಮ್. ತಾರೆಯು ಬಾನಿಗೆ ತಾವರೆ ನೀರಿಗೆ ತಾರೆಯು ಬಾನಿಗೆ ತಾವರೆ ನೀರಿಗೆ ಹೂವೆಲ್ಲವನ ದೇವಿ ಮುಡಿಗೆ ನೀ ನನ್ನ ಬಾಳಿಗೆ. ಆಹಾ ಮುತ್ತೆಲ್ಲ ಕಡಲಲ್ಲಿ ಬಂಗಾರ ನೆಲದಲ್ಲಿ ಇರುವಂತೆ ನೀ ನನ್ನಲ್ಲಿ ಕಣ್ಣಲ್ಲಿ ಮನದಲ್ಲಿ. ತಾರೆಯು ಬಾನಿಗೆ ತಾವರೆ ನೀರಿಗೆ ಹೂವೆಲ್ಲವನ ದೇವಿ ಮುಡಿಗೆ ನೀ ನನ್ನ ಬಾಳಿಗೆ. ಸೂರ್ಯ ತಾರರಿ ಬೆಳಕು ಭೂಮಿಯಲ್ಲಿ ಹೂಗಳು ಲತೆಯಲಿ ನೀನೆಂದು ನನ್ನಲ್ಲಿ. ಮೋಡ ಬಾನಲಿ ಮಳೆಯು ಭೂಮಿಯಲ್ಲಿ ದುಂಬಿಯು ಹೂವಲಿ ನಾನೆಂದು ನಿನ್ನಲಿ ನಾನೆಂದು ನಿನ್ನಲಿ. ತಾಳಿಯು ಕೊರಳಿಗೆ ಉಂಗುರ ಬೆರಳಿಗೆ ತಾಳಿಯು ಕೊರಳಿಗೆ ಉಂಗುರ ಬೆರಳಿಗೆ ದಂಡೆ ಈ ಹೆಣ್ಣ ಮುಡಿಗೆ ನೀ ನನ್ನ ಬಾಳಿಗೆ. ಮುತ್ತಿನ ಕಡಲಲ್ಲಿ ಬಂಗಾರ ನೆಲದಲ್ಲಿ ಇರುವಂತೆ ನೀ ನನ್ನಲ್ಲಿ ಕಣ್ಣಲ್ಲಿ ಮನದಲ್ಲಿ. ತಾರೆಯು ಬಾನಿಗೆ ತಾವರೆ ನೀರಿಗೆ ಹೂವೆಲ್ಲವನ ದೇವಿ ಮುಡಿಗೆ ನೀ ನನ್ನ ಬಾಳಿಗೆ. ನಿನ್ನ ಕಾಣದ ದಿನವೂ ವರುಷದಂತೆ ನಿನ್ನನು ಸೇರಲು ಯುಗವೊಂದು ನಿಮಿಷದಂತೆ. ನೋಡಲು ಬಯಕೆ ಹೃದಯದಲ್ಲಿ ನಾಚುತ್ತ ಕರಗಿದೆ ನನ್ನಾಸೆ ನಿನ್ನಲಿ ನನ್ನಾಸೆ ನಿನ್ನಲಿ. ತಾಳಿಯು ಕೊರಳಿಗೆ ಉಂಗುರ ಬೆರಳಿಗೆ ತಾಳಿಯು ಕೊರಳಿಗೆ ಉಂಗುರ ಬೆರಳಿಗೆ ಹೂದಂಡೆ ಈ ಹೆಣ್ಣ ಮೂಡಿಗೆ ನೀ ನನ್ನ ಬಾಳಿಗೆ. ಆಹಾ ಮುತ್ತೆಲ್ಲ ಕಡಲಲ್ಲಿ ಬಂಗಾರ ನೆಲದಲ್ಲಿ ಇರುವಂತೆ ನೀ ನನ್ನಲ್ಲಿ ಕಣ್ಣಲ್ಲಿ ಮನದಲ್ಲಿ. ತಾರೆಯು ಬಾನಿಗೆ ತಾವರೆ ನೀರಿಗೆ ಹೂವೆಲ್ಲವನ ದೇವಿ ಮುಡಿಗೆ ನೀ ನನ್ನ ಬಾಳಿಗೆ
ನೀ ನನ್ನ ಬಾಳಿಗೆ ಲಾ 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 ಹಾ 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 ಹಾ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇಬ್ಬರು ಗಾಯಕರಿಗೆ ಧನ್ಯವಾದ ಹೇಳ್ತೀನಿ. ಸೊಗಸಾದಂಥ ಹಾಡು, ಸೊಗಸಾಗಿ ಹಾಡಿದಂಥ ನೀವಿಬ್ಬರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಹಾಗೆ ನಮ್ಮ ಸುದರ್ಶನ್ ಸರ್ ಅವರು, ದೀಪಾ ಮಗಳೇ ಆಲ್ ದಿ ಬೆಸ್ಟ್ ಕಂದ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜನಾರ್ದನ್ ಬಾಬು ಸರ್ ಗುಡ್ ಸಾಂಗ್ ಸೆಲೆಕ್ಷನ್ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು. ಮಂಜುನಾಥ್ ರಾಮಯ್ಯ ಅವರು ಅಪರಿಮಿತ ಮಾಧುರ್ಯ ತುಂಬಿ ಹಾಡಿದ್ದೀರಿ, ಸೂಪರ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ವಿನಯ್ ಭೂಷಣ್ ಅವರು ವಾವ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಚಂದ್ರಪ್ಪ ಅವರು ಕೂಡ ಗುಡ್ ಸಿಂಗಿಂಗ್ ಬೈ ಬೋತ್ ಅಂತ ಇದ್ದೀರಾ. ನಾಗಸಿಂಹಜಿ ರಾವ್ ಅವರು ಹಾಡಿಗೆ ಜೀವ ತುಂಬಿ ಹಾಡಿರುವುದು ಅಂದರೆ ಇದೆ, ನನ್ನ ಹೆಸರು ನಾಗಸಿಂಹ ಅಂತ ಹೇಳ್ತಾ ಇದ್ದಾರೆ. Thank you, ಥ್ಯಾಂಕ್ ಯು ಸರ್, thank ಥ್ಯಾಂಕ್ ಯು. you, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸುಮಾ ಮೇಡಮ್ ಕೂಡ ಸಾಕಷ್ಟು ಸ್ಟಿಕರ್ಸ್ನ ಕಳಿಸ್ತಾ ಇದ್ದಾರೆ. ಆದಿತ್ಯ SA, ದೀಪಾ ಮೇಡಮ್ ತನು ನಿನ್ನದು ಈ ಮನ ನಿನ್ನದು ಸಾಂಗ್ ಹಾಡಿ ಪ್ಲೀಸ್ ಅಂತ ಇದ್ದೀರಾ. ಖಂಡಿತ ಹಾಡ್ತೀನಿ. ಖಂಡಿತ ಸರ್, ಮುಂದಿನ ಭಾಗದಲ್ಲಿ ಹಾಡಿಸ್ತೀನಿ ಅಂತ ಹೇಳ್ತೀನಿ. ಸುಮಾ ಮೇಡಮ್ ಎಕ್ಸಲೆಂಟ್ ಸಿಂಗಿಂಗ್ ಬೈ ಬೋತ್ ಆಫ್ ಯು ಅಂತ ಕೂಡ ಹೇಳ್ತಾ ಇದ್ದೀರಾ. ಹಾಗೆ ನಮ್ಮ ಸ್ವರ ಸಂಭ್ರಮದ ಅಡ್ಮಿನ್ ರಾಜೇಂದ್ರ ಸರ್ ಅವರು ಫ್ಯಾಬ್ಯುಲಸ್ ಸಿಂಗಿಂಗ್ ಬೈ ಬೋತ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಈಶ್ವರ ಅವರು ಸೂಪರ್, ಇಬ್ಬರು ಸೊಗಸಾಗಿ ಹಾಡಿದ್ದೀರಿ ಅಂತ ಹೇಳ್ತಾ ಇದ್ದೀರಾ. ಹಾಗಾದರೆ ರೇವತಿ ಭಾನುಪ್ರಕಾಶ್ ಅವರು ಸೂಪರ್ ಸಿಂಗಿಂಗ್ ಬೈ ಬೋತ್ ಅಂತ ಹೇಳ್ತಾ ಇದ್ದೀರಾ. ರೇವತಿ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ವಿದ್ಯಾ ಮಾಲೂರ್ ಬಾಲಮೋಹನ್ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ, ಸೊಗಸಾದ ಹಾಡುಗಾರಿಕೆ ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ದಿನೇಶ್ ಕಾಮತ್ ಅವರು ಸೂಪರ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ, ಯಾವುದಾದ್ರೂ ಕಮೆಂಟ್ ಮಿಸ್ ಆಗಿದೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ, ಮತ್ತೊಂದು ಹಾಡು ಕಣ್ಣಲ್ಲಿ ಏನೋ ಮಿಂಚೊಂದು ಕಂಡಿತ್ತಲ್ಲ, ವಸಂತಗೀತೆ ಚಿತ್ರದ ಈ ಒಂದು ಹಾಡು ನಿಮಗಾಗಿ ನಮ್ಮ ಗಾಯಕರುಗಳ ಧ್ವನಿಯಲ್ಲಿ ಆದಷ್ಟು ಹೆಚ್ಚೆಚ್ಚು ಶೇರ್ ಮಾಡಿ, ನಮ್ಮ ಗಾಯಕರುಗಳ ಧ್ವನಿಗಳು ಜಾಸ್ತಿ ಜನಕ್ಕೆ ಮುಟ್ಟಬೇಕು, ಆ ಥರ ನಿಮ್ಮೆಲ್ಲರ ಪ್ರೋತ್ಸಾಹ ನೀಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ, ಆದಿತ್ಯ ಅವರು, ಶಿವಾನಂದ್ ಸರ್, ದೀಪಾ ಮೇಡಮ್, ರಾಘವೇಂದ್ರ ಸರ್ ಹೇಗಿದ್ದೀರಿ ಅಂತ ಇದ್ದೀರಾ. ಸರ್ ಖಂಡಿತ ನಾವೆಲ್ಲ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದದಿಂದ ನಾವೆಲ್ಲ ಚೆನ್ನಾಗಿದ್ದೀವಿ ಸರ್. ನೀವೆಲ್ಲ ಹೇಗಿದ್ದೀರಿ ಅಂತ ತಿಳಿಸ್ಬೇಕು. ಹಾಗೆ ಮಂಜುನಾಥ್ ರಾಮಯ್ಯ ಅವರು, ದೇವರ ಆಟ ಬಲ್ಲವರು ಯಾರು, ಹಾಡು ಪ್ಲೀಸ್ ಜೂನಿಯರ್ ಜಾನಕಮ್ಮ ಅಂತ ಕೂಡ ಹೇಳ್ತಾ ಇದ್ದಾರೆ. ಸರ್ ಖಂಡಿತ ಮುಂದಿನ ಭಾಗದಲ್ಲಿ ಆಡಿಸ್ತೀನಿ ಅಂತ ಹೇಳ್ತಾ, ಇವಾಗ ವಸಂತಗೀತೆ ಚಿತ್ರದ ಇದೊಂದು ಹಾಡು ನಮ್ಮ ಅಶೋಕ್ ಸರ್ ಅವರ ಧ್ವನಿಯಲ್ಲಿ ನಿಮಗಾಗಿ. ಥ್ಯಾಂಕ್ ಯು ಸರ್. ಕಣ್ಣಲ್ಲಿ ಏನೋ ಮಿಂಚೊಂದು ಕಂಡಿತಲ್ಲ, ನಿನ್ನಾಸೆ ಏನೋ ನಾ ಇಂದು ಕಾಣೆನಲ್ಲ. ಕೋಪವೋ ತಾಪವೋ, ಕೋಪವೋ ತಾಪವೋ, ನಡುಗಿದೆ ತುಟಿ ಏತಗೆ. ಕಣ್ಣಲ್ಲಿ ಏನೋ ಮಿಂಚೊಂದು ಕಂಡಿತಲ್ಲ. ಒಳ್ಳೆ ವಯಸ್ಸು ಒಳ್ಳೆ ಸೊಗಸು, ಏಕೆ ಹೀಗಾಯ್ತು ಮನಸ್ಸು. ಕಣ್ಣ ಚೆನ್ನ ಬಣ್ಣ ಚೆನ್ನ, ನಾ ಕಾಣೆ ಹೀಗೇಕೆ ಮುನಿಸು. ಒಳ್ಳೆ ವಯಸ್ಸು ಒಳ್ಳೆ ಸೊಗಸು, ಏಕೆ ಹೀಗಾಯ್ತು ಮನಸ್ಸು. ಕಣ್ಣ ಚೆನ್ನ ಬಣ್ಣ ಚೆನ್ನ, ನಾ ಕಾಣೆ ಹೀಗೇಕೆ ಮುನಿಸು. ಈ ರೋಷವೋ ಆವೇಶವೋ, ಈ ದ್ವೇಷವೋ ಆಕ್ರೋಶವೋ, ಚೆಲುವೆಯ ನಿನಗೇತಕೆ. ಕಣ್ಣಲ್ಲಿ ಏನು ಮಿಂಚೊಂದು ಕಂಡಿತಲ್ಲ, ನಿನ್ನಾಸೆ ಏನು ನಾ ಇಂದು ಕಾಣೆನಲ್ಲ. ಚೆಲುವೆ ಮೊಗದಿ ಗೆಲುವ ಕಂಡೆ, ಎಲ್ಲಿ ಏನಾಯ್ತೋ ಕಾಣೆ.
ಗೆಲುವ ಹಿಂದೆ ಛಲವ ಕಂಡೆ ಅಮ್ಮಮ್ಮ ನೀ ಅಂಥ ಜಾಣೆ ಚೆಲುವೆ ಮೊಗದಿ ಗೆಲುವ ಕಂಡೆ ಎಲ್ಲಿ ಏನಾಯ್ತು ಕಾಣೆ ಗೆಲುವ ಹಿಂದೆ ಛಲವ ಕಂಡೆ ಅಮ್ಮಮ್ಮ ನೀ ಅಂಥ ಜಾಣೆ ನಿನ್ನಾಸೆಯ ನಾ ಬಲ್ಲೆನು ನಿನ್ನಾರನು ನಾ ಒಲ್ಲೆನು ಸರಸಕ್ಕೆ ಬರಲಾರೆಯ ಏನು ಬರಲಾರೆಯ ನಿನ್ನಂಥ 100 ಹೆಣ್ಣನ್ನು ನಾನು ಬಲ್ಲೆ ನನ್ನಲ್ಲಿ ಇನ್ನು ನಿನ್ನಾಟ ಸಾಗದಲ್ಲೇ ಬಳಿಗೆ ಬರುವ ಮನವ ಗೆಲುವ ಆಸೆ ನನ್ನಲ್ಲಿ ಬಂತೆ ಸರಸದಿಂದ ನಿನ್ನ ಬೆರೆವೆ ಬಾ ಹೇಳು ಇನ್ನೇಕೆ ಚಿಂತೆ ಬಳಿಗೆ ಬರುವ ಮನವ ಗೆಲುವ ಆಸೆ ನನ್ನಲ್ಲಿ ಬಂತೆ ಸರಸದಿಂದ ನಿನ್ನ ಬೆರೆವೆ ಬಾ ಹೇಳು ಇನ್ನೇಕೆ ಚಿಂತೆ ನಿನಗಾಗಿಯೇ ನಾ ಇಲ್ಲವೇ ನನ್ನಾಸೆಯು ನಿನಗಿಲ್ಲವೇ ನಿಜವನ್ನು ನುಡಿ ಸುಂದರಿ ನಿನ್ನಂಥ 100 ಹೆಣ್ಣನ್ನು ನಾನು ಬಲ್ಲೆ ನನ್ನಲ್ಲಿ ಇನ್ನು ನಿನ್ನಾಟ ಸಾಗದಲ್ಲೇ ಥ್ಯಾಂಕ್ ಯು. ವಾವ್, ಸೂಪರ್. ಅಷ್ಟು ಸುಲಭವಾದ ಹಾಡಲ್ಲ ಇದು ಹಾಡಲಿಕ್ಕೆ, ಅಂಥದ್ದನ್ನು ಸೊಗಸಾಗಿ ಹಾಡಿದ್ರಿ ಸರ್. ಮತ್ತೊಮ್ಮೆ ಧನ್ಯವಾದಗಳು. ಹಾಗೆ ಸುಬ್ಬು ಬುಪ್ಪಿ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆಗೆ ಬಂದಿದ್ದಾರೆ. ಬಹಳ ಸೊಗಸಾಗಿ ಹಾಡಿದ್ದೀರಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ನಿಮ್ಮ ಸಪೋರ್ಟ್ ಹೀಗೆ ಸದಾಕಾಲ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ವಿದ್ಯಾ ಮಾಲೂರ್ ಬಾಲ್ಮೋಹನ್ ಅವರು ಕೂಡ ಒಂದು ರಿಕ್ವೆಸ್ಟ್ ಸಾಂಗ್ ಕೇಳಿದ್ದಾರೆ. ಮೇಡಮ್, ನೀರಿನಲ್ಲಿ ಅಲೆಯ ಉಂಗುರ ಹಾಡಿ ಅಂತೇಳಿ. ಮೇಡಮ್, ಮುಂದಿನ ಭಾಗದಲ್ಲಿ ಚೆಕ್ ಮಾಡ್ತೀವಿ, ಬಂತು ಅಂದರೆ ಖಂಡಿತ ಹಾಡ್ತೀವಿ. ಹೇಗೆ ಬರುತ್ತೋ ಗೊತ್ತಿಲ್ಲ, ಪ್ರಯತ್ನ ಅಂತ ಪಡ್ತೀವಿ. ಹಾಗೆ ಆದಿತ್ಯ ಅವರು ರಾಯರ ಕೃಪೆಯಿಂದ ನಾನು ಚೆನ್ನಾಗಿದ್ದೀನಿ ಸರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಸ್ಕ್ರೀನ್ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಇವಾಗ ತುಂಬ ಚೆನ್ನಾಗಿದೆ ಅಂತ ಆದಿತ್ಯ ಅವರು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದೆಲ್ಲ ಆಗ್ತಾ ಇರೋದು ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಅಂತಲೇ ಹೇಳಬಲ್ಲೆ. ನಂದಕುಮಾರ್ ಅವರು ಸೂಪರ್ ಅಂತ ಹೇಳ್ತಾ ಇದ್ದೀರಾ. ಮಂಜುನಾಥ್ ರಾಮಯ್ಯ ಅವರು ಕೂಡ ಸೂಪರ್ ಸರ್ ಅಂತ ಹೇಳ್ತಾ ಇದ್ದೀರಾ. ಹಾಗೆ ಜ್ಯೋತಿ ಶ್ರೀಧರ್ ಅವರು ವೆರಿ ನೈಸ್ ಟು ಸಿ ಯುವರ್ ಎಂಥ್ಯೂಸಿಯಾಸಮ್ ಅಶೋಕ್ ಸರ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಸುಬ್ಬು ಬುಪ್ಪಿ ಅವರು ಕೂಡ ಬಹಳ ಸೊಗಸಾಗಿ ಹಾಡಿದ್ದೀರಾ ಅಂತ ಕೂಡ ಹೇಳ್ತಾ ಇದ್ದಾರೆ. ನಾಗಸಿಂಹ ರಾವ್ ಅವರು ಕೂಡ ಗಾಯನ ಉತ್ಸಾಹ ಕೇಳುಗರಲ್ಲೂ ಉತ್ಸಾಹ ಮೂಡುತ್ತಿದೆ, ಸೂಪರ್ ಅಶೋಕ್ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್. ವಿನಯ್ ಭೂಷಣ್ ಅವರು ಕೂಡ ನೈಸ್ ಸಿಂಗಿಂಗ್ ಅಂತ ಇದ್ದೀರಾ. ದಿನೇಶ್ ಕಾಮತ್ ಅವರು ಕೂಡ ಸೂಪರ್ ಅಂತ ಇದ್ದಾರೆ. ಸುಮಾ ಅವರು ಸಾಕಷ್ಟು ಸ್ಟಿಕರ್ಸ್ನ ಕಳಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಈಶ್ವರ ಅವರಂತೂ ವಾವ್ ಸೂಪರ್ ನೈಸ್ ಬೆಂಕಿ ಅಂತ ಕೂಡ ಕಳಿಸ್ತಾ ಇದ್ದಾರೆ. ರಘುನಾಥ್ ಅವರು ಜನಾರ್ದನ್ ಬಾಬು ಅಣ್ಣ ನಮಸ್ತೆ ಅಂತ ರಘುನಾಥ್ ಸರ್ ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ಜೊತೆಗೆ ಜನಾರ್ದನ್ ಸಾಬು ಅವ್ರಿಗೆ ವಿಶಸ್ನ ಕಳಿಸ್ತಾ ಇದ್ದಾರೆ ಇಲ್ಲಿಂದನೇ. ಥ್ಯಾಂಕ್ ಯು ಸರ್. ರಘುನಾಥ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸುಸ್ವಾಗತ ಅಂತ ಹೇಳ್ತೀನಿ. ಹಾಗೆ ಸುಮಾ ಮೇಡಮ್ ಅವರು ಗುಡ್ ಸಿಂಗಿಂಗ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ, ಯಾವುದಾದ್ರೂ ಕಮೆಂಟ್ ಮಿಸ್ ಆಗಿದೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳಿದ ಮುಂದಿನ ಹಾಡು ಒಂದು ರಿಕ್ವೆಸ್ಟ್ ಸಾಂಗಿತ್ತು, ತನು ನಿನ್ನದು ಈ ಮನ ನಿನ್ನದು. ಆದಿತ್ಯ ಅವರು ಕೇಳಿದರು, ಅದನ್ನು ನಿಮಗಾಗಿ ಮೇಡಮ್ ಅವರ ಧ್ವನಿಯಲ್ಲಿ ಕೇಳಿ ಆನಂದಿಸಿ. ಆದಷ್ಟು ಹೆಚ್ಚೆಚ್ಚು ನಮ್ಮ ಪೇಜ್ನ ಫಾಲೋ ಮಾಡಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಮೂಲಕ ಕೇಳ್ಕೊಳ್ತೀನಿ. ಓವರ್ ಟು ದೀಪಾ ಮ್ಯಾಮ್.
ಆದಿತ್ಯ ಸರ್ ಅವರು ರಿಕ್ವೆಸ್ಟ್ ಸಾಂಗ್ ಹಾಕಿದ್ರು, ಅವರಿಗೆ ತಲುಪಿದೆ ಅಂತ ಅನ್ಕೊಂಡಿದ್ದೀನಿ. ದೇವರ ಆಟ ಬಲ್ಲವರರು ಮತ್ತೆ ಹಾಡ್ತೀನಿ, ಒಂದೆರಡು ಹಾಡಾದ್ಮೇಲೆ, ಇಲ್ಲೊಂದು ಅವ್ರದ್ದು ಅಶೋಕ್ ಸರ್ ಹಾಡಾದ್ಮೇಲೆ ಮತ್ತೆ ಹಾಡ್ತೀನಿ. ಸಿವಿಲ್ ಮಂಜು ಸರ್ ವೇಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಹಾಗೆ ರೇವತಿ ಭಾನುಪ್ರಕಾಶ್ ಅವರು ಕೂಡ ಸೂಪರ್ ಸಿಂಗಿಂಗ್ ಅಂತ ಹೇಳ್ತಾ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಹಾಗೆ ಜ್ಞಾನ ಸುಧಾರಾಣಿ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆಗೆ ಬಂದಿದ್ದಾರೆ. ನೈಸ್ ಸಿಂಗಿಂಗ್ ಸರ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಜನಾರ್ದನ್ ಸರ್ ವೆಲ್ಕಮ್ ರಘು ಅಂತ ಕೂಡ ಹೇಳ್ತಾ ಇದ್ದಾರೆ. ಆದಿತ್ಯ ಅವರು ಕೂಡ ಸಾಕಷ್ಟು ಸ್ಟಿಕರ್ಸ್ನ ಕಳಿಸಿದ್ದಾರೆ. ಸತೀಶ್ ಗುಡಿಗರ್ ಕೂಡ ಸೂಪರ್ ರಾಕಿಂಗ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದಿತ್ಯ ಅವರು ಸಾಕಷ್ಟು ಸ್ಟಿಕರ್ಸ್ನ ಕಳಿಸಿದ್ದಾರೆ. ಥ್ಯಾಂಕ್ ಯು. ರಾಯರೇ ತನು ನಿನ್ನದು ಈ ಮನ ನಿನ್ನದು ಅಂತ ಕೂಡ ಆದಿತ್ಯ ಅವರು ಹೇಳ್ತಾ ಇದ್ದಾರೆ. ಆದಿತ್ಯ ಅವರು ಜೂನಿಯರ್ ಜಾನಕಮ್ಮ ಅವರ ಧ್ವನಿಯಲ್ಲಿ ಕೇಳೋದೇ ಚಂದ ಅಂತ ಕೂಡ ಹೇಳ್ತಾ ಇದ್ದೀರಾ. ಸುಬ್ಬು ಬಪ್ಪಿ ಅವರು ಕೂಡ ಜೂನಿಯರ್ ಜಾನಕಿ ಮೇಡಮ್ ಅವರ ಧ್ವನಿ ಸೂಪರ್ ಎಕ್ಸಲೆಂಟ್ ಅಂತ ಹೇಳ್ತಾ ಇದ್ದೀರಾ. ಜನಾರ್ದನ್ ಬಾಬು ಅವರು ಗುಡ್ ಸಿಂಗಿಂಗ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಹಾಗೆ ನಮ್ಮ ಸ್ವರ ಸಂಭ್ರಮದ ಅಡ್ಮಿನ್ ರಾಜೇಂದ್ರ ಸರ್ ಅವರು ಸುಮಧುರ ಪ್ರಸ್ತುತಿ ಅಂತ ಕೂಡ ಹೇಳ್ತಾ ಇದ್ದೀರಾ. ಹಾಗೆ ದಿವಾಕರ್ ಜಾವಗಲ್ ಅವರು ಅಮೆರಿಕದಿಂದ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇದ್ದಾರೆ. ಹಾಯ್ ಎಸ್ ಜಾನಕಿ ಮೇಡಮ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು. ಹಾಗೂ ಸ್ವರ ಸಂಭ್ರಮದ ಅಡ್ಮಿನ್ ರಾಜೇಂದ್ರ ಸರ್ ಅವರು ವಂಡರ್ಫುಲ್ ಸಿಂಗಿಂಗ್ ಅಂತ ಹೇಳ್ತಾ ಇದ್ದೀರಾ. ಆದಿತ್ಯ ಅವರು ಸಾಕಷ್ಟು ಸ್ಟಿಕರ್ಸ್ ಕಳಿಸಿದ್ದಾರೆ. ಹಾಗೆ ವಿನಯ್ ಭೂಷಣ್ ಅವರು ಸುಮಧುರ ಗಾಯನ ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ರೀ. ಮಂಜುನಾಥ್ ರಾಮಯ್ಯ ಅವರು ಸೂಪರ್ ಡೂಪರ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಆದಿತ್ಯ ಅವರು ನಿಮ್ಮನ್ನು ಹೊಗಳೋದಕ್ಕೆ ಪದಗಳು ಇಲ್ಲ, ಮುಗಿತಾನೆ ಅಷ್ಟೇ ದೀಪಾ ಮೇಡಮ್, ಮುಗಿಸ್ತೀನಿ ಅಷ್ಟೇ ಅಂತ ಏನೋ ಕಳಿಸ್ತಾ ಇದ್ದಾರೆ ಆದಿತ್ಯ ಅವರು. ಥ್ಯಾಂಕ್ ಯು ಸರ್, ಈ ಸಪೋರ್ಟು ಸದಾಕಾಲ ನಮ್ಮ ಮೇಲೆ ಇರಬೇಕು ನಿಮಗೆ ಅಂತ. ಆದಿತ್ಯ ಅವ್ರಿಗೆ ಗೂಸ್ ಬಂಪ್ ಸಿಂಗಿಂಗಲ್ಲಿ ಬಂತಂತೆ, ಅವ್ರಿಗೆ ಏನು ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆಯಂತೆ. ಆದಿತ್ಯ ಅವ್ರಿಗೆ ಖುಷಿ ಆಗುತ್ತೆ. ನಂದಕುಮಾರ್ ಅವರು ಧನದ ಸುದ್ದಿ ಹೇಳೋದಿಲ್ಲ ನಂದ ಸರ್, ನನಗೇನು ಅರ್ಥ ಆಗಲಿಲ್ಲ ಏನು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ದಿನೇಶ್ ಕಾಮತ್ ಅವರು ಸೂಪರ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಹಾಗೆ ಮಂಜುನಾಥ್ ರಾಮಯ್ಯ ಅವರು ನೀವು ಹೇಳುವವರೆಗೂ ವೆಯ್ಟ್ ಮಾಡ್ತೀನಿ ಬಾಸ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಖಂಡಿತ ಹಾಡ್ತಾರಂತೆ, ಲಾಸ್ಟಲ್ಲಿ ಹಾಡ್ತಾರಂತೆ. ಹಾಗೆ ಆದಿತ್ಯ ತುಂಬ ಧನ್ಯವಾದಗಳು ಮೇಡಮ್, ನನ್ನ ಈ ಕೋರಿಕೆ ಹಾಡನ್ನು ಹಾಡಿದ್ದಕ್ಕೆ ದೀಪಾ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಡಿ ಮುರುಗನ್ ಸರ್ ನಮ್ಮ ಕಾರ್ಯಕ್ರಮ ವೀಕ್ಷಣೆಗೆ ಬಂದಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಹಾಯ್ ಮ್ಯಾಮ್, ವಿ ಆರ್ ಫ್ರಮ್ ಮೈಸೂರು ಅಂತ ಹೇಳ್ತಾ ಇದ್ದೀರಾ. ವಿ ಆರ್ ಫ್ರಮ್ ಮೈಸೂರು. ಡಿ ಮುರುಗನ್ ಸರ್ ಮೈಸೂರು ಹೊರಟೋದ್ರಾ? ಡಿ ಮುರುಗನ್ ಸರ್ ಮೈಸೂರಲ್ಲಿದ್ದಾರ? ಇಲ್ಲಪ್ಪ. ಹಾಯ್ ಮ್ಯಾಮ್, ವಿ ಆರ್ ಫ್ರಮ್ ಮೈಸೂರು ಅಂತ ಇದ್ದಾರೆ. ಮುರುಗನ್ ಸರ್ ಮೆಲೋಫಿನ್ ಬಿಟ್ಸ್ ಅವ್ರು ತಾನೇ ನೀವು? ಹಾಯ್ ಅಂತ ಕಳಿಸ್ತಾ ಇದ್ರೆ ನನಗೆ ಹೆಂಗೆ ಅರ್ಥ ಆಗಬೇಕು? ನಾನು ನೋಡಿರೋದು ರಾಜಾಜಿನಗರಲ್ಲಿ, ನೀವು ಮೈಸೂರು ಅಂತ ಹಾಕಿದ್ರೆ ನಾನು ಹೆಂಗೆ ಅರ್ಥ ಮಾಡ್ಕೊಳ್ಳಿ? ಇನ್ನೊಬ್ಬರು ಪಾಂಡವಪುರದಿಂದ ಒಬ್ಬರು ಮಾಡ್ತಾರೆ, ಆರ್ ಮುರುಗನ್ ಸರ್ ಅಂತೇಳಿ. ಅವರು ಅಷ್ಟೇ ಪ್ರೀತಿಯಿಂದ ನಮ್ಮನ್ನು ಮಾತಾಡಿಸ್ತಾರೆ, ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಹಳಷ್ಟು ಸಪೋರ್ಟ್ ಮಾಡ್ತಾರೆ. ಸೊ ನಿಮ್ಮ ಸಪೋರ್ಟು ನಮಗೆ ಸದಾಕಾಲ ಇದ್ದೇ ಇರುತ್ತೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತನ ಕೋರ್ತೀನಿ. ಆದಿತ್ಯ ಅವರು ಕೈ ಮುಗಿತೀನಿ ಅಂತ ಸರ್ ಅದು ಅಂತ ಕೈ ಮುಗಿತೀನಿ ಅಂತನಾ? ಥ್ಯಾಂಕ್ ಯು ಆದಿತ್ಯ. ಸಿಂಬಲ್ ಗೊತ್ತಾಗಲಿಲ್ವಾ ಸರ್ ಅಂತ? ಯಾವುದು ನೋಡ್ತೀನಿ ಸರ್. ಓಕೆ, ಥ್ಯಾಂಕ್ ಯು. ನಮ್ಮಿಂದ ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ, ಮುಂದಿನ ಹಾಡು ಒಂದು ಅತ್ಯುತ್ತಮವಾದಂಥ ಹಾಡು, ಭಾಗ್ಯವಂತರು ಚಿತ್ರದ ಈ ಒಂದು ಹಾಡು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಮೂಲ ಗಾಯನದೊಂದಿಗೆ ಇದ್ದಂಥ ಈ ಗೀತೆ, ನಿನ್ನ ಸ್ನೇಹಕ್ಕೆ ನಾ ಸೋತು ಹೋದೆನು. ಈ ಹಾಡನ್ನು ನಮ್ಮ ಅಶೋಕ್ ಸರ್ ಹಾಗೂ ದೀಪಾ ಮೇಡಮ್ ಅವರ ಧ್ವನಿಯಲ್ಲಿ ನಿಮಗಾಗಿ ಆದಷ್ಟು ಹೆಚ್ಚೆಚ್ಚು ನಮ್ಮ ಪೇಜ್ನ ಫಾಲೋ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಕೇಳ್ತಾ ಓವರ್ ಟು ಇಬ್ಬರು ಸಿಂಗರ್ಸ್ಗೆ. ಆಹಾ ಹೇ ಹೇ ಹಾ ನಿನ್ನ ಸ್ನೇಹಕ್ಕೆ ನಾ ಸೋತು ಹೋದೆನು, ಎಲ್ಲ ದೇವರ ನಾ ಬೇಡಿಕೊಂಡೆನು, ದೇವರ ವರವೋ ಪುಣ್ಯದ ಫಲವೋ ಕಾಣೆನೋ, ನಿನ್ನ ನಾ ಪಡೆದೆನು. ನಿಮ್ಮ ಸ್ನೇಹಕ್ಕೆ ನಾ ಸೋತು ಹೋದೆನು, ಎಲ್ಲ ದೇವರ ನಾ ಬೇಡಿಕೊಂಡೆನು, ದೇವರ ವರವೋ ಪುಣ್ಯದ ಫಲವೋ ಕಾಣೆನು, ನಿಮ್ಮ ನಾ ಪಡೆದೆನು.
ನಿನ್ನ ಸ್ನೇಹಕ್ಕೆ ನಾ ಸೋತು ಹೋದೆನು, ಎಲ್ಲ ದೇವರ ನಾ ಬೇಡಿಕೊಂಡೆನು. La 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 la. Ah ha 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 ah ha ha ha. La 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 la. La 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 la. La 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 la. ನಿನ್ನ ನಾನು ಕಂಡಾಗ ಮಲ್ಲಿಗೆಯಂತೆ ನಕ್ಕಾಗ ನನ್ನ ಮನದಲ್ಲಿ ಆಸೆ ಮೂಡಿತು. ಅಂದು ನೀವು ಬಂದಾಗ ಮಲ್ಲಿಗೆ ಹೂವು ತಂದಾಗ ನನ್ನ ಹೃದಯದ ವೀಣೆ ಹಾಡಿತು. ಪ್ರೇಮದ ದೇವತೆಯಾಗೆ ನನ್ನಲ್ಲಿ ಒಂದಾಗಿ ಇಂದು ಸೇರಿದೆ. ಪ್ರೇಮದ ಮೂರುತಿಯಾಗೆ ನನ್ನಲ್ಲಿ ಆನಂದ ತಂದು ತುಂಬಿದೆ. ನನ್ನಲ್ಲಿ ಆನಂದ ತಂದು ತುಂಬಿದೆ. ನಿನ್ನ ಸ್ನೇಹಕ್ಕೆ ನಾ ಸೋತು ಹೋದೆನು, ಎಲ್ಲ ದೇವರ ನಾ ಬೇಡಿಕೊಂಡೆನು. ನನ್ನಿ ಬಾಳಿನ ದೀಪ ನಿಮ್ಮದೇ ಪ್ರತಿರೂಪ. ಆ ನಿನ್ನೆ ಕಂದನ ರೂಪ ಬೆಳಗುವ ನಂದ ದೀಪ. ಮೈ ಮರೆಸಿ ನಮ್ಮ ಮನ ತಣಿಸಿ ಹರುಷದ ನಾನು ಹರಿಸಿ. ಇಂದು ಈ ಮುತ್ತು ಕಂದ ಕಂದನ ಮಗಾನಂದ. ಓ ನಿಮ್ಮ ಸ್ನೇಹಕ್ಕೆ ನಾ ಸೋತು ಹೋದೆನು. ಎಲ್ಲ ದೇವರ ನಾ ಬೇಡಿಕೊಂಡೆನು. ಅಮ್ಮ ಆಹಾ ಅಪ್ಪ ಆಹಾ ಓಹೋ ಹೋ ಹೋ. ಅಮ್ಮ ಎಂದು ಅಂದಾಗ ಅಮ್ಮನ ಮಗವ ಕಂಡಾಗ ಏನೋ ಹರುಷವು ನನ್ನ ಮನದಲ್ಲಿ. ಅಪ್ಪ ಎಂದು ಅಂದಾಗ ಪ್ರೀತಿ ಮಾತು ನುಡಿದಾಗ ಆಡಿ ಕುಣಿಯುವ ಆಸೆ ನನ್ನಲ್ಲಿ. ಎಂಥ ಭಾಗ್ಯವ ಕಂಡೆ ಜೀವಂತ ಮಾತಿಂದ ಹೃದಯ ತುಂಬಿದೆ. ಎಂತಹ ಭಾಗ್ಯವ ತಂದೆ ಹೆಣ್ಣಾಗಿ ಕಣ್ಣಾಗಿ ಮನೆಯ ತುಂಬಿದೆ. ಹೆಣ್ಣಾಗಿ ಕಣ್ಣಾಗಿ ಮನವ ತುಂಬಿದೆ. ನಿನ್ನ ಸ್ನೇಹಕ್ಕೆ ನಾ ಸೋತು ಹೋದೆನು, ಎಲ್ಲ ದೇವರ ನಾ ಬೇಡಿಕೊಂಡೆನು. ದೇವರ ವರವೋ ಪುಣ್ಯದ ಫಲವೋ ಕಾಣೆನು, ನಿನ್ನ ನಾ ಪಡೆದೆನು. ಓ ಲಾ 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 ಲಾ. ಆ ಲಾ 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 ಲಾ. ಲಾ 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 ಲಾ. ಆ ಲಾ 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 ಲಾ. ಥ್ಯಾಂಕ್ ಯು. ಥ್ಯಾಂಕ್ ಯು. ಧನ್ಯವಾದಗಳು. ತುಂಬ ಸೊಗಸಾಗಿ ಹಾಡಿದಂಥ ಇಬ್ಬರು ಗಾಯಕರಿಗೆ ನನ್ನ ಕಡೆಯಿಂದ ಧನ್ಯವಾದ.
ಹಾಗೆ ನಂದಕುಮಾರ್ ಅವರು ಹೇಳ್ತಾ ಇದ್ದಾರೆ, ತನು ನಿನ್ನದು ಮನ ನಿನ್ನದು ಹಾಡಿಗೆ ತನು ಮನ ಮಾತ್ರ ದೀಪಕ್ಕ ಹೇಳಿದ್ದು, ದನದ ವಿಷಯ ಹೇಳಲೇ ಇಲ್ಲ ಅಂತ. ಶಿವಾನಂದ್ ಸರ್ ಹೇಳ್ತಾರೆ. ಆಯ್ತು. ಆಮೇಲೆ ಡಿ ಮುರುಗನ್ ಸರ್ ಅವರು, ನಾನು ಮತ್ತು ಶ್ಯಾಮಲಾ ಮೇಡಮ್ ಇವೆಂಟ್ನಲ್ಲಿ ಭಾಗವಹಿಸಲು ಮೈಸೂರಿಗೆ ಬಂದಿದ್ದೇವೆ, ಅಲ್ಲಿಂದ ನಿಮ್ಮ ಲೈವ್ ನೋಡುತ್ತಿದ್ದೇನೆ ಅಂದರೆ ಆಲ್ ದಿ ಬೆಸ್ಟ್ ಸರ್, ಕಾರ್ಯಕ್ರಮ ಚೆನ್ನಾಗಿ ಆಗಲಿ ಅಂತ ನಾನು ಇಲ್ಲಿಂದನೇ ಆಶಿಸ್ತೀನಿ. ಹಾಗೆ ನನ್ನ All the best. ಮತ್ತೊಬ್ಬರು ಗೆಳೆಯರಾದಂಥ ಶ್ರೀನಿವಾಸ್ ಪ್ರಸಾದ್ ಕೂಡ ಕಾರ್ಯಕ್ರಮ ವೀಕ್ಷಣೆಗೆ ಬಂದಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಸುಬ್ಬು ಬುಪ್ಪಿ ಅವರು ಕೂಡ ಮಾತೊಂದ ಹೇಳುವೆ ಹತ್ತಿರ ಬಾ ಕೋರಿಕೆಯ ಹಾಡನ್ನು ಕೇಳ್ತಾ ಇದ್ದಾರೆ. ಖಂಡಿತ ಸರ್, ಮುಂದಿನ ಭಾಗದಲ್ಲಿ ಹಾಡಿಸ್ತೀನಿ. ಹಾಗೆ ಆದಿತ್ಯ ಅವರು ಕೂಡ, ದೀಪಾ ಮೇಡಮ್ ಜೂನಿಯರ್ ರವಿಚಂದ್ರನ್ ಸಿಕ್ಕಿದ್ರು ಮಂತ್ರಾಲಯದಲ್ಲಿ, ನಿಮ್ಮನ್ನು ನೆನಪು ಮಾಡಿಕೊಂಡ್ರು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಆನಂದ್ ಹೋಗಾರ್ ಅವರು ಮಂತ್ರಾಲಯದಲ್ಲಿ ಸಿಕ್ಕಿದ್ರು ಅನಿಸುತ್ತೆ. ಓಕೆ, ಒಳ್ಳೆ ಸಹೃದಯಿ ಮನುಷ್ಯರು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಒಳ್ಳೆ ವ್ಯಕ್ತಿ ನಮ್ಮ ಆನಂದ್ ಹೋಗಾರ್. ನಿಜವಾಗ್ಲೂ ಅವ್ರಿಗೆ ಭಗವಂತ ಇನ್ನೂ ಜಾಸ್ತಿ ಕಾರ್ಯಕ್ರಮ ಕೊಟ್ಟು ಕರುಣಿಸ್ಲಿ ಅಂತ ನಾನು ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಹಾಗೆ ಮುರುಗನ್ ಸರ್ ಅವರು, ಮುರುಗನ್ ಸರ್ ಅವರು, ನಮಸ್ತೆ ಶಿವಣ್ಣ ಅಂತ ಇದ್ದೀರಾ. ಸರ್ ನಮಸ್ಕಾರ, ಭಾಳ ದಿನ ಆಯಿತು ನೀವು ಕಾರ್ಯಕ್ರಮ ವೀಕ್ಷಣೆಗೆ ಬರಲೇ ಇಲ್ಲ, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಮತ್ತೊಮ್ಮೆ ನಿಮಗೆ ಆತ್ಮೀಯ ಸ್ವಾಗತನ ಕೋರ್ತಾ ಇದ್ದೀನಿ. ಹೇಗಿದ್ದೀರಿ ಸರ್ ನೀವೆಲ್ಲ? ಹಾಗೆ ಮುರುಗನ್ ಸರ್ ಸಾಕಷ್ಟು ಇದನ್ನು ಕಳಿಸಿದ್ದಾರೆ. ದೀಪಾ ವಾವ್ ಸೂಪರ್ ಸಿಂಗಿಂಗ್ ಅಂತ ಕೂಡ ಕಳಿಸ್ತಾ ಇದೆ. ಮಂಜುನಾಥ್ ರಾಮಯ್ಯ ಅವರು ಲವ್ಲಿ ಅಂತ ಕೂಡ ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು. ನಮ್ಮ ಸ್ವರ ಸಂಭ್ರಮದ ಅಡ್ಮಿನ್ ರಾಜೇಂದ್ರ ಸರ್ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಡಿ ಮುರುಗನ್ ಅವರು, ಅದ್ಭುತವಾದ ಗಾಯನ, ಹಾಡನ್ನು ಅನುಭವಿಸಿ ಹಾಡಿದಂತೆ ಇತ್ತು, ಅಭಿನಂದನೆಗಳು ಅಂತ ಕೂಡ ಹೇಳ್ತಾ ಇದ್ದೀರಾ. ಹಾಗೆ ವಂಡರ್ಫುಲ್ ಸಿಂಗಿಂಗ್ ಅಂತ ನಮ್ಮ ಸ್ವರ ಸಂಭ್ರಮದ ಅಡ್ಮಿನ್ ರಾಜೇಂದ್ರ ಸರ್ ಹೇಳ್ತಾ ಇದ್ದಾರೆ. ಫ್ಯಾಬ್ಯುಲಸ್ ಸಿಂಗಿಂಗ್ ಬೈ ಬೋತ್ ಅಂತ ಕೂಡ ಹೇಳ್ತಾ ಇದ್ದಾರೆ. ವಿನಯ್ ಭೂಷಣ್ ಅವರು, ಸರ್ ಏನೋ ಹೋಯ್ತಾ, ವಿನಯ್ ಭೂಷಣ್ ಅವರು ಮೆಲೋಡಿಯಸ್ ಸಿಂಗಿಂಗ್ ಬೋತ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಈಶ್ವರ ಅವರು, ಎಕ್ಸಲೆಂಟ್ ಸಿಂಗಿಂಗ್ ಬೋತ್ ಆಫ್ ಯು. ದೀಪಾ ಮೇಡಮ್, ಅಶೋಕ್ ಸರ್ ಅಂತ ಕೂಡ ಆಗ್ತಾ ಇದ್ದಾರೆ. ಹಾಗೆ ವರುಣ್ ಅವರು, ಇವತ್ತೇನೋ ನಮ್ಮ ಜೂನಿಯರ್ ಜಾನ್ಕಮ್ಮ ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾರೆ, ಸಮಥಿಂಗ್ ಈಸ್ ರಾಂಗ್, ಆಡುವ ಮೂಡಲ್ಲಿ ಆಗಿಲ್ಲ. 100% ಇದ್ದಾರಂತೆ, ನಿಮ್ಗೆ ಹಂಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಬ್ಬರು ನಮ್ಮ ತಂಡದ ಗಾಯಕರಾದಂಥ ಶೇಖರ್ ಆರ್ ಮನೀಶ್ ಅವರು ಕಾರ್ಯಕ್ರಮ ವೀಕ್ಷಣೆಗೆ ಬಂದಿದ್ದಾರೆ. ನಿಜವಾಗ್ಲೂ ಅವ್ರಿಗೂ ಆತ್ಮೀಯ ಸ್ವಾಗತ ಕೋರ್ತಾ ಇದ್ದೀನಿ. ನಿಮ್ಮ ವಿಜುವಲ್ ಗಾಯನ ತುಂಬ ಚೆನ್ನಾಗಿ ಬರ್ತಾ ಇದೆ ಶೇಖರ್ ಸರ್, ಹೀಗೆ ಮುಂದುವರಿಸಿ. ಮುಂದೊಳ್ಳೆ ಒಂದು ದಿನ, ಒಂದು ಒಳ್ಳೆ ವೇದಿಕೆ ನಿಮಗೆ ಸಿಗ್ಬೋದು ಅಂತ ನಾನು ಇಲ್ಲಿಂದನೇ ಆಶಿಸ್ತಾ ಇದ್ದೀನಿ. ಹಾಗೆ ಮುಂದುವರಿಲಿ ಅಂತ ಕೇಳ್ತಾ, ಮುಂದಿನ ಹಾಡು ಮಂಜು ಸರ್ ಅವರ ನಿಮ್ಮ ಒಂದು ರಿಕ್ವೆಸ್ಟ್ ಸಾಂಗ್ ಹೇಳಿದ್ರಿ, ದೇವರ ಆಟ ಬಲ್ಲವರಾರು. ಈ ಹಾಡು ನಿಮ್ಮೊಂದು ರಿಕ್ವೆಸ್ಟ್ ಸಾಂಗ್ನ ಈಗ ದೀಪಾ ಮೇಡಮ್ ಹಾಡ್ತಾ ಇದ್ದಾರೆ. ಆದಷ್ಟು ನಮ್ಮ ಪೇಜ್ನ ಫಾಲೋ ಮಾಡಿ, ಶೇರ್ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ದೇವರ ಆಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು, ಹೇಳದೆ ಸುಖವ ತರುವ, ಹೇಳದೆ ದುಃಖವ ಕೊಡುವ, ತನ್ನ ಮನದಂತೆ ಕುಣಿಸಿ ಆಡುವ ದೇವರ ಆಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು, ಹೇಳದೆ ಸುಖವ ತರುವ, ಹೇಳದೆ ದುಃಖವ ಕೊಡುವ, ತನ್ನ ಮನದಂತೆ ಕುಣಿಸಿ ಆಡುವ ದೇವರ ಆಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು. ಹೊಸ ಹೊಸ ರಾಗ ಅನುದಿನ ಮೂಡಿ, ವಿಧ ವಿಧ ಭಾವ ಜೊತೆಯಲ್ಲಿ ಕೂಡಿ, ಸಂತಸವೊಮ್ಮೆ ವೇದನೆಯೊಮ್ಮೆ, ನೋವಲಿ ಹೃದಯ ಹಿಂಡುವುದೊಮ್ಮೆ, ಬಾಳಿನ ಈ ಹಾಡಿನ ರೀತಿ, ಬಾಳಿನ ಈ ಹಾಡಿನ
ಕೊರತೆಯೇ ಇರಲಿ ಓಡುವ ನದಿಯು ಸಾಗುವ ಹಾಗೆ ಬನವಿರಲಿ ಮರುಭೂಮಿ ಬರಲಿ ನಿಲ್ಲದಿ ಗಾಳಿ ಬೀಸುವ ಹಾಗೆ ನಿಲ್ಲದ ಈ ಪಯಣದ ಗುರಿಯ ನಿಲ್ಲದ ಈ ಪಯಣದ ಗುರಿಯ ಯಾರು ಇಂದು ಕಂಡವರು ದೇವರ ಆಟ ಬಲ್ಲವರಾರು ಆತನ ಎದಿರು ನಿಲ್ಲುವರಾರು ಕೇಳದೆ ಸುಖವ ತರುವ ಹೇಳದೆ ದುಃಖವ ಕೊಡುವ ತನ್ನ ಮನದಂತೆ ಕುಣಿಸಿ ಆಡುವ ದೇವರ ಆಟ ಬಲ್ಲವರಾರು ಆತನ ಎದಿರು ನಿಲ್ಲುವರಾರು. ಸಿವಿಲ್ ಮಂಜು ಸರ್, ಈ ಹಾಡು ನಿಮಗೋಸ್ಕರ ಡೆಡಿಕೇಟ್ ಮಾಡಿದ್ದೀನಿ. ಬಟ್ ಈ ಹಾಡು ಹಾಡಬೇಕಿದ್ರೆ ಪ್ರತಿ ಸಲ ನನ್ನ ಕಣ್ಣಲ್ಲೂ ನೀರು ಬರುತ್ತೆ. ನೀವು ನಿಮ್ಮ ಅಮ್ಮನ ನೆನೆಸ್ಕೊಂಡು ಪ್ರತಿ ಸಲ ಈ ಹಾಡನ್ನ ನನಗೆ ರಿಕ್ವೆಸ್ಟ್ ಆಗ್ತೀರಾ. ಬಟ್ ಅದು ಹಾಡಬೇಕಿದ್ರೆ ನನ್ನ ಅಪ್ಪ ನೆನೆಸ್ಕೊಂಡು ಕಣ್ಣಲ್ಲಿ ನೀರು ಬರುತ್ತೆ. ತುಂಬ ಅರ್ಥಗರ್ಭಿತವಾದ ಹಾಡಿದು. ದೇವರ ಆಟ ಬಲ್ಲವರಾರು ಆತನ ಎದುರು ನಿಲ್ಲುವರಾರು. ಅವನ ಆಟ ಏನು ಗೊತ್ತಿಲ್ಲ, ಯಾವಾಗ ಶುರು ಮಾಡ್ತಾನೆ ಯಾವಾಗ ಮುಕ್ತಾಯ ಮಾಡ್ತಾನೆ ಯಾರಿಗೂ ಗೊತ್ತಿಲ್ಲ. ಅವ್ರು ಕೊಟ್ಟಿರೋ ಈ 4 ದಿನದ ಜೀವನ ಪ್ರೀತಿ ಹಂಚಿ ಎಲ್ಲರ ಜೊತೆ ಸ್ನೇಹದಿಂದ ಬೆರೆತು ಚೆನ್ನಾಗಿ ಇರೋಣ ಅಂತಾನೆ ಒಂದು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಈಗಿನ ದಿನಗಳಲ್ಲಿ ತುಂಬ ಕಡೆ ಹೊಟ್ಟೆ ಕಿಚ್ಚು, ಅಸೂಯೆ, ಭೇದ ಭಾವ, ಒಬ್ರನ್ನ ತುಳಿದು ಇನ್ನೊಬ್ರು ಮುಂದೆ ಬರೋದು ಯಾಕೆ ಅಂತ ಗೊತ್ತಾಗ್ತಿಲ್ಲ. ಒಬ್ರನ್ನ ನೋಡಿದ್ರೆ ಒಬ್ರಿಗೆ ಆಗಲ್ಲ. ದಯವಿಟ್ಟು ಬೇಡ ಅಂತ ಹೇಳ್ತಾ ಇದ್ದೀನಿ. ಏನಕ್ಕಂದರೆ ನಾನು ಇಲ್ಲಿದ್ದೀನಿ, ನಾಳೆ ಗೊತ್ತಿಲ್ಲ ನಾನು ಇರ್ತೀನೋ ಇಲ್ವೋ ಅಂತ. ಸೊ ಇದ್ದಷ್ಟು 4 ದಿನ ಪ್ರೀತಿನ ಹಂಚಿ ಖುಷಿನ ಹಂಚಿ ಸ್ನೇಹಿತರಾಗಿ ಬೆರೆತು ಒಂದಾಗಿ ಖುಷಿಯಾಗಿ ಬದುಕೋಣ ಬಾಳೋಣ ಅಂತ ಹೇಳ್ತಾ, ಸಿವಿಲ್ ಮಂಜು ಸರ್ ನಂಗೆ ಗೊತ್ತು 10 ಸ್ಟಾರ್ಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಓವರ್ ಟು ಶಿವಾನಂದ್ ಸರ್. ಥ್ಯಾಂಕ್ ಯು ಮೇಡಮ್. ನಿಜವಾಗ್ಲೂ ಒಂದು ಒಳ್ಳೆ ವಿಚಾರನ ನಮ್ಮ ಒಂದಿಗೆ ಶೇರ್ ಮಾಡಿಕೊಂಡ್ರೆ. ಹೊಟ್ಟೆ ಕಿಚ್ಚು ಯಾವುದು ಶಾಶ್ವತ ಅಲ್ಲ. ಎಷ್ಟು ಜನ ಪ್ರೀತಿಯಿಂದ ಇರ್ತೀರಾ, ಎಷ್ಟು ಜನದೊಟ್ಟಿಗೆ ನೀವು ಪ್ರೀತಿಯಿಂದ ಇರ್ತಾ ಅನ್ನೋದೇ ನಮ್ಮ ಭಗವಂತನ ಲೆಕ್ಕಾಚಾರ ಆಗಿರುತ್ತೆ. ಸೊ ಅಂಥ ಒಂದು ಒಳ್ಳೆ ಮೆಸೇಜನ್ನ ನಮ್ಮ ಕೇಳುಗರಿಗೆಲ್ಲ ತಿಳಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಹಾಗೆ ಶೇಖರ್ ಅವರು ನಮಸ್ತೆ ಶಿವಾನಂದ್ ಸರ್, ಸೀನಿಯರ್ ಕಾರ್ಯಕ್ರಮಕ್ಕೆ ಶುಭವಾಗಲಿ ಅಂತ ಇದ್ದೀರಾ. ಹಾಗೆ ದಿನೇಶ್ ಕಾಮತ್ ಅವರು ಸೂಪರ್ ಅಂತ ಇದ್ದಾರೆ. ಶೇಖರ್ ಅವರು ಥ್ಯಾಂಕ್ ಯು ಸರ್ ಅಂತ ಹೇಳ್ತಾ ಇದ್ದಾರೆ. ದೀಪಾ ಅವರು ಕೂಡ ಎವರ್ ಗ್ರೀನ್ ಸಿಂಗಿಂಗ್ ಅಂತ ಹೇಳ್ತಾ ಇದ್ದಾರೆ. ವರುಣ್ ಅವರು ವಾವ್ ಸೂಪರ್ ಜೂನಿಯರ್ ಜಾನ್ಕಮ್ಮ ಅಂತ ಹೇಳ್ತಾರೆ. ಅಶೋಕ್ ವರ್ಧನ್ ಸರ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶೇಖರ್ ಅವರು ಸೂಪರ್ ಸೀನಿಯರ್, ಈ ಗೀತೆಯನ್ನು ನಿಮ್ಮ ಧ್ವನಿಯಲ್ಲಿ ಕೇಳುವುದೇ ಪರಮಾನಂದ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ರಾಜೇಂದ್ರ ಸರ್ ಅವರು ಅತಿ ಮಧುರ ಪ್ರಸ್ತುತಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಬ್ಬರು ನಮ್ಮ ತಂಡದ ಗಾಯಕರಾದಂಥ ಗುರುಸ್ವಾಮಿ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಕ್ಸಲೆಂಟ್ ಸಿಂಗಿಂಗ್ ಮೇಡಮ್ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್. ಹೀಗೆ ನಿಮ್ಮ ಸಪೋರ್ಟ್ ನಮ್ಗೆ ಇರಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ವೆರಿ ನೈಸ್ ಅಂತ ಹೇಳಿ ನಮ್ಮ ಸ್ವರ ಸಂಬಂಧ ಅಡ್ಮಿನ್ ಹೇಳ್ತಾ ಇದ್ದಾರೆ. ಹಾಗೆ ಮಂಜುನಾಥ್ ರಾಮಯ್ಯ ಅವರು ಥ್ಯಾಂಕ್ ಯು ಬಾಸ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಮಂಜುನಾಥ್ ಅವರು ನಮಗೆ ಇಷ್ಟು ಸ್ಟಾರ್ಸ್ 10 ಸ್ಟಾರ್ಗಳನ್ನ ಕಳಿಸಿದ್ದಾರೆ. ಥ್ಯಾಂಕ್ ಯು ಸರ್. 21 ವಾರ ಅಂತ ಏನೋ ತೋರಿಸ್ತಾ ಇದೆ, 10 ಸ್ಟಾರ್ಸ್ನ ಬಂದಿದೆ. ಥ್ಯಾಂಕ್ ಯು ಸರ್. ನಿಮ್ಮ ಒಂದು ಪ್ರೀತಿಗೆ ನಾವು ಸದಾ ಆಭಾರಿಯಾಗಿರ್ತೀವಿ. ವರುಣ್ ಅವರು ಕೂಡ ಎಕ್ಸಲೆಂಟ್ ಸಿಂಗಿಂಗ್ ಜೂನಿಯರ್ ಜಾನ್ಕಮ್ಮ ಸೇಮ್ ಒರಿಜಿನಲ್ ಥರನೇ ಬಂತು ಅಂತ ತೊಗೊಳ್ಳಿ ಮೇಡಮ್. ನಮ್ಮ ಕಡೆ 20 ಸ್ಟಾರ್ ತಗೊಳ್ಳಿ ಇಟ್ಕೊಳ್ಳಿ, ಬೇಡ ಅಂತ ಹೇಳಲಿಲ್ಲ. ಮಂಜುನಾಥ್ ರಾಮಯ್ಯ ಅವರು ಸಾಕಷ್ಟು ಸ್ಟಿಕ್ಕರ್ಸ್ನ ಕಳಿಸ್ತಾನೆ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೆ ಈಶ್ವರ್ ಅವರು ಎಂಥ ಸೊಗಸಾದ ಹಾಡು, ನನ್ನಿಷ್ಟದ ಹಾಡು ಕೂಡ ಅಂತ ಕೂಡ ಹೇಳ್ತಾರೆ. ಆಡಿದ್ದೀರಿ ಮೇಡಮ್, ಥ್ಯಾಂಕ್ ಯು ಅಂತ ಕೂಡ ನಮ್ಮ ಈಶ್ವರ್ ಹೇಳ್ತಾ ಇದ್ದಾರೆ. ಮಂಜುನಾಥ್ ರಾಮಯ್ಯ ಅವರು ನಿಮ್ಮ ಭಾವವೇಶ ತುಂಬಿದ ಗಾಯನಕ್ಕೆ ತನ್ನ ಮನ ತುಂಬಿದೆ ಮೇಡಮ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಭಾವ ತುಂಬಿದೆ ಅಂತ ಹೇಳಿ ಮಂಜುನಾಥ್ ರಾಮಯ್ಯ ಹೇಳ್ತಾ ಇದ್ದಾರೆ. ದಿನೇಶ್ ಕಾಮತ್ ಅವರು ಸೂಪರ್ ಅಂತ ಇದ್ದಾರೆ. ಶೇಖರ್ ಅವರು ನಿಜ ಸೀನಿಯರ್, ಇಂದಿನ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದರೆ ದೇವರ ಆಟ ನಿಜವಾಗ್ಲೂ ಬಲ್ಲವರ ಆರೋಗ್ಯವೂ ಗೊತ್ತಿಲ್ಲ ಅಂತ ಕೂಡ ಹೇಳ್ತಾ ಇದ್ದೀರಾ. ನಿಜವಾಗ್ಲೂ ಸರ್, ಅದು ಜೀವನದಲ್ಲಿ ಎಲ್ಲರಿಗೂ ಒಂದೊಂದು ಅನುಭವದ ಪಾಠ ಬರುತ್ತಲ್ಲ, ಆವಾಗಲೇ ಗೊತ್ತಾಗೋದು ದೇವರ ಆಟ ಏನು ಅಂತ. ಅಲ್ಲಿವರೆಗೂ ನಮಗೇನೂ ಗೊತ್ತಿರಲ್ಲ, ನಮ್ಮ ಇಷ್ಟದಂಗೆ ನಾವು ಇರ್ತೀವಿ.
ಹಾಗೆ ವರುಣ್ ಪಪ್ಪು ಅವರು ಸೊಗಸಾದ ಗಾಯನ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಸುಮಾ ಅವರು ಕೂಡ ಸಾಕಷ್ಟು ಸ್ಟಿಕರ್ಸ್ ಕಳಿಸಿದ್ದಾರೆ. ಅದ್ಭುತ ಹಾಡುಗಾರಿಕೆ ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಸುಮಾ ಅವರು ಸಾಕಷ್ಟು ಸ್ಟಿಕರ್ಸ್ ಕಳಿಸಿದ್ದಾರೆ. ನಂದಕುಮಾರ್ ಅವರು ದೇವರ ಆಟದ ಮುಂದೆ ಮಾನವರ ಆಟ ಶೂನ್ಯ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಕ್ಷರ ಸಹ ನಿಜ ಸರ್, ನಮ್ಮದೇನೂ ನಡೆಯೋದಿಲ್ಲ. ಇವತ್ತಿರ್ತೀವಿ, ನಾಳೆ ಹೋಗ್ತೀವಿ, ಗೊತ್ತಿಲ್ಲ ಭಗವಂತ ಎಲ್ಲಿವರೆಗೂ ನಮಗೆ ಇಲ್ಲಿ ಅನ್ನದ ಋಣ ಇಟ್ಟಿರ್ತಾನೋ ಅಲ್ಲಿವರೆಗೂ ಅಷ್ಟೇ ನಾವಿರೋಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಹಂಗೆ ಮಂಜುನಾಥ್ ರಮಯ್ಯವರು ನಿಮ್ಮ ಕಂಠದಿಂದ ಕೇಳಿದಾಗ ಮಾತ್ರ ಸಂತೃಪ್ತ ಭಾವ ನನ್ನಲ್ಲಿ ಮೇಡಮ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ವರುಣ್ ಅವರು ಅದ್ಭುತವಾದ ಮಾತು ಅಂತ ಹೇಳ್ತಾ ಇದ್ದೀರಾ. ಡಿ ಮುರುಗನ್ ಅವರು ಎಕ್ಸಲೆಂಟ್ ಅಂತ ಇದ್ದೀರಾ. ಲಕ್ಷ್ಮೀನಾರಾಯಣ ಅವರು ಕಾರ್ಯಕ್ರಮ ವೀಕ್ಷಣೆಗೆ ಬಂದಿದ್ದಾರೆ. ವೆಲ್ ಸೆಡ್ ಆ್ಯಂಡ್ ಸೂಟಬಲ್ ಅಡ್ವೈಸ್ ಅಟ್ ದಿಸ್ ಟೈಮ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಹಾಗೆ ನಮ್ಮ ಡಾಕ್ಟರ್ ಗಿರೀಶ್ ಶ್ರೀನಿವಾಸ್ ಅವರು ಕೂಡ ವೆಲ್ ಸೆಡ್ ಬೈ ದೀಪಾ ಮ್ಯಾಮ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಲಕ್ಷ್ಮೀನಾರಾಯಣ ಅವರು ವೆಲ್ ಸಂಗ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಮಂಜುನಾಥ್ ರಮಯ್ಯ 21 ಸ್ಟಾರ್ಸು, ಗಣೇಶನ ಸಂಖ್ಯೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ದೇವರ ಕೃಪೆ ಎಲ್ಲರ ಮೇಲೆ ಇರಲಿ ಅಂತ ನಮ್ಮ ಸಪ್ತಸ್ವರದ ಪೇಜಲ್ಲಿ ನಮ್ಮ ಅಡ್ಮಿನು ವಿಶೇಷ ಮೆಸೇಜ್